ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ಹಾಡ್ರಪ್ಪ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಕಾಯಕ ದಾಸೋಹ ಸಮತೆಯ ಅನುಭವದ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಜಯ ಮಂಗಲಂ ಜಯ ನಮಃ ಪಾರ್ವತೇ ಪತಯ ಶಿವ ಹರ ಹರ ಮಹಾದೇವ್. ಪ್ರಾರ್ಥನೆ ಆದ್ಮೇಲೆ ಒಂದು ಚಪ್ಪಾಳೆ ಹಾಡಿದವರಿಗೆ ನಿಮಗ ನನಗೆ ಎಲ್ಲರಿಗೂ ನೀನು ಹೊಡಿಬೇಕು. ಅವ್ರು ಹೊಡಿಯಂಗಿಲ್ಲ, ನೀರಾವರಿ ಮಂದಿದು ನೀರು ಭಾಳ ಇದೆ ನೋಡಿ. ಇದೀಗ ವೇದಿಕೆಗೆ ಆಮೇಲೆ ನಮಸ್ಕಾರ ಮಾಡ್ತೀವಿ. ಮುಂದೊಂದು ಪುರಾಣ ಹೇಳ್ಯಾರ ಮತ್ತೆ ಕ್ಯಾನ್ಸಲ್. ನಂದೊಂದು ದಿನ ಮಾಡಿಬಿಡೋ 2 ಸಲ. ಇದೀಗ ವೇದಿಕೆಗೆ ದಯಮಾಡಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸ್ತಾ ಇರುವಂಥ ಪರಮ ಪೂಜ್ಯಪಾದರು ಶ್ರೀಮದ್ ಗಿರಿರಾಜೇಶ್ವರಿ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಕರಕಮಲ ಸಂಜಾತರು ಅವರ ಸೇವಾ ಭಾಗ್ಯದಿಂದ ನೂಲು ಸುರ್ಗೇಶ್ವರ ಸಂಸ್ಥಾನ ಶ್ರೀಮಠದ ಗುರುಗಳಾಗಿ ಈ ಭಾಗದ ಉದ್ದಗಲಕ್ಕೂ ತಮ್ಮ ಪ್ರವಚನದ ವಾಗ್ಝರಿಯ ಮೂಲಕವಾಗಿ ಜನಮಾನಸವನ್ನು ಜಾಗೃತಗೊಳಿಸುತ್ತಲಿರುವ ಪ್ರವಚನ ಭಾಸ್ಕರ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಪರಮ ಪವಿತ್ರವಾಗಿರುವ ಜಂಗಮ ಪಾದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಅವರನ್ನು ಜೋರಾಗಿ ಚಪ್ಪಾಳಿನ ತಟ್ಟುವ ಮೂಲಕ ಸ್ವಾಗತ. ಒಂದು ವಿನಂತಿ, ನೀವು ಕೂಡ ನಾ ಕರಿತೀನಿ, ದಯವಿಟ್ಟು ಏನು ತಾಯಿಯಂದ್ರೆ ಕೂತೀರಿ ಇನ್ನೊಂದಿಷ್ಟ ಮುಂದೆ ಬರ್ರಿ, ಸ್ವಲ್ಪ ಮುಂದೆ ಇನ್ನೊಂದು ಸ್ವಲ್ಪ ಈ ಕಡೆ ಐತಿ ಖಾಲಿ. ಇದು ದೇವಸ್ಥಾನದ ಒಂದು ಪ್ರಾಂಗಣ ಆಗಿರೋದ್ರಿಂದ ನೆಲದಾಗ ಕೂತ್ಕೊಂಡ್ರು ಏನೂ ತೊಂದರೆ ಇಲ್ಲ. ನೀವು ಏನು ಅಂತ ಕಿಮ್ಮತ್ತಿನ ಸೀರೆ ಏನು ಉಟ್ಕೊಂಡು ಬಂದಿಲ್ಲ,
ಅವೆಲ್ಲ ಈಗೆಲ್ಲ ಮತ್ತು ದಯವಿಟ್ಟು ಹಾಂ ಇಲ್ಲ ಈ ಕಡೆ ಹೇಳಕತ್ತೀನಿ ನಿನ್ನ ನೋಡಿ ಹೇಳಿಲ್ಲವ ಅಕ್ಕ ನಾನು ಇಲ್ಲಿ ಬರ್ರಿ ಇಲ್ಲಿ ಈ ಪುರಾಣಕ್ಕೆ ಎಂತ ಉಟ್ಕೊಂಡು ಬರ್ತೀರ ಅನ್ನೋದು ನನಗೆ ಗೊತ್ತಿಲ್ಲ ನಾನು ನಿಮ್ಮ ಮಗ ಅದೀನಿ ನಾನು ಹಾಂ ಈ ಕಡೆ ಬರ್ರಿವ ನೆಲ್ದಾಗ ಕೂಡ್ರಿ ಏನಾಗೋದಿಲ್ಲ ಅಂತೀನಿ ನಾನು ಇನ್ನೂ ಎಷ್ಟು ದಿನ ಹಿಂಗೆ ಮಾಡೋರು ಕೂಡ್ರಿ ನೆಲ್ದಾಗ ಎಲ್ಲೆಲ್ಲಿ ಜಾಗ ಇರ್ತೈತಿ ಸ್ವಲ್ಪ ದಯವಿಟ್ಟು ಮುಂದೆ ಬರ್ರಿ ಜೀವನದಲ್ಲಿ ಮುಂದೆ ಬಂದು ಕರೆಯೋರು ಇಬ್ಬರ ಒಂದು ಬಸ್ನಾಗ ಕಂಡಕ್ಟ್ರು ಆಮೇಲೆ ನಾನು ಹಾಂ ಹಿಂಗೆ ನಗ್ನಗ್ತಾ ಇರ್ಬೇಕು ನೀವು ಇದು ಭಾಳ ಹೈಟ್ ಆಗಿರೋದ್ರಿಂದ ಪಾಪ ನಿಮಗೂ ಇಲ್ಲಿ ಮುಂದೆ ಕೂತ್ಕೊಂಡ್ರೆ ಹಿಂಗೆ ನೋಡ್ದಂಗಾಗ ಗೋಪುರ ನೋಡಿ ಇರಲಿ ಪರವಾಗಿಲ್ಲ ಸ್ವಲ್ಪ ಎಲ್ಲ ಕೆಳಗಡೆ ಕೂತ್ಕೊಳ್ರಿ ದೇವಸ್ಥಾನ ನಮ್ದೈತಿ ನಾವು ಉಟ್ಕೊಂಡಿರುವಂಥ ಬಟ್ಟೆಗಿಂತಲೂ ಈ ಸ್ಥಳದ ಪಾವಿತ್ರ್ಯತೆ ಬಹಳ ದೊಡ್ಡದು ಅದು ನಮ್ಮ ಮೈಗೆ ಹತ್ತಬೇಕದು ಇಲ್ಲೇನು ವೀರಭದ್ರೇಶ ಅಂತ ಓಡಾಡಿರ್ತಾರಲ್ಲ ಮಂತ್ರ ಶಕ್ತಿ ತುಂಬಿರ್ತದೆ ವೀರಭದ್ರೇಶ್ವರನ ಅಂಗಳದಲ್ಲಿರುವಂಥ ಧೂಳು ಏನೈತಲ್ರಿ ಈ ಧೂಳು ನಿಮ್ಮ ಸಂಸಾರದ ಗೋಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದು ವೀರಭದ್ರೇಶ್ವರನ ದೇವಾಲಯದಲ್ಲಿದೆ ಅಂತ ನಾವು ಭಾವಿಸ್ಕೋಬೇಕು. ಮುಂದೆ ಬರ್ರಿ ಅಕ್ಕಾರ ಇನ್ನೊಂದಿಷ್ಟು ಮುಂದೆ ಬರ್ರಿ ಅಪಾರ್ಟ್ಮೆಂಟ್ನಾಗ ಇದ್ದವರೆಲ್ಲ ಬಂದಾರೆ ಬರ್ರಿ ಮುಂದೆ ಬರ್ರಿ ಹಾಂ ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂತ್ಕೊಳ್ರಿ ಆಮೇಲೆ ಇನ್ನು ಉಳಿದವರೆಲ್ಲ ಅನಿವಾರ್ಯ ಅಲ್ಲಿ ಕೂತ್ಕೊಳ್ರಿ ಇಲ್ಲಿ ಮುಖಮಂಟಪದಲ್ಲಿ ನಿಮಗೆ ಸ್ಥಳಾವಕಾಶ ಇರ್ತದೆ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ದಯವಿಟ್ಟು ತಾಯಿಯಂದ್ರೆ ಹೇಳಬೇಕು ಅಂತ ತಿಳ್ಕೊಂಡು ಸೂಚನೆಯನ್ನು ನೀಡ್ತಾ ನಾನು ನೀವುಗಳೆಲ್ಲ ನಿನ್ನೆಯಿಂದ ಒಂದು ಪುಣ್ಯ ಪ್ರಸಂಗವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಮಹಾತ್ಮರು ಮಹಾನುಭಾವಿಗಳು ಅವತರಿಸಿ ಬರಬೇಕಾದ್ರೆ ಏನೆಲ್ಲ ಕಾರಣಗಳು ನಡೀತಾವೆ ಅಂತ ಉರಿಲಿಂಗ ದೇವರು ಅಂತ 12ನೇ ಶತಮಾನದಲ್ಲಿ ಒಬ್ಬ ಬಹಳ ದೊಡ್ಡ ವಚನಕಾರರ ಆಗಿ ಹೋಗ್ತಾರೆ. ಅದೇ ಭಾಗದಿಂದ ಬಂದವರು ಇಲ್ಲಿ ಕುಂತಾರಲ್ಲ ಸ್ವಾಮೀಜಿಯವರು ಇವರು ಅದೇ ಭಾಗದಿಂದ ಬಂದವರು ಮಹಾರಾಷ್ಟ್ರದವರು ಉರಿಲಿಂಗ ದೇವರು ಅಂದರೆ ಬಹಳ ದೊಡ್ಡ ಶರಣರು. ಮಹಾತ್ಮರು ಮಹಾನುಭಾವಿಗಳು ಅವತರಿಸಿ ಬರಬೇಕಾದ್ರೆ ಅವರು ಹೇಗೆ ಅವತರಿಸಿ ಬರ್ತಾರೆ? ಅವರು ಹೇಳ್ತಾರೆ, ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಉರಿಲಿಂಗ ದೇವಾ ನಿಮ್ಮ ಶರಣ ರೂಪಮೆಗೆ ಬಾರದ ಉಪಮಾತೀತರು ನೋಡಯ್ಯ ಮಹಾತ್ಮರು ಮಹಾನುಭಾವಿಗಳು ಶಿವಯೋಗಿ ಸಾರ್ವಭೌಮರು ಲೋಕದಂತೆ ಬಾರರು. ನಾನು ನೀವುಗಳೆಲ್ಲ ಹೇಗೆ ಬಂದಿದ್ದೇವೆ ಅವರು ಹಾಗೆ ಬರೋದಿಲ್ಲ. ತಾಯಿ ಗರ್ಭದಿಂದ ಬರ್ಬೋದು, ಆದರೆ ಅವರು ಈ ಭೂಮಿಯ ಮೇಲೆ ಉದಯಿಸಬೇಕಾದರೆ ಈ ನೆಲದ ಪುಣ್ಯ ಹಣ್ಣಾದಾಗ ಪುಣ್ಯ ಪುರುಷರ ಪುಣ್ಯಾತ್ಮರ ಪರಮೇಶ್ವರನ ಪರಾವತಾರಿಗಳ ಅವತಾರ ಅದು ಈ ಭೂಮಿಯ ಮೇಲೆ ಆಗ್ತದೆ. ಮಹಾತ್ಮರ ಜನನಕ್ಕೆ ಜಮಖಂಡಿಯ ಕಲ್ಯಾಣ ಮಠದ ಪರಮ ಪೂಜ್ಯರು ವಯೋವೃದ್ಧರು ಜ್ಞಾನವೃದ್ಧರು ಅನುಷ್ಠಾನ ಮೂರ್ತಿಗಳು ಶಿವಾನುಭವ ಚಕ್ರವರ್ತಿಗಳಾದ ಷಟ್ಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಇದು ಮಾರ್ಚ್ 6ನೇ ತಾರೀಕುವರೆಗೆ ಹಿಂಗೆ ನಡೀತೈತ್ರಿ ಇದು. ಬಟ್ ನೀವು ಚಪ್ಪಾಳೆ ಹಾಕ್ಕೊಂತ ಇರ್ಬೇಕು ಒಟ್ಟು. ಅಂದ್ರೆ ಬಂದವ್ರ ಸಲುವಾಗೆಲ್ಲ ಭಾಳ ಮಂದಿ ಧ್ಯಾನಾಸಕ್ತರಾಗಿರ್ತಾರೆ. ಕೆಲವು ಮಂದಿ ಬಂದು ಕುಂತ್ಕೊಳ್ಳೇನ ಚಪ್ಪಾಳಿ ತಟ್ಟಿದ್ಕೊಂಡು ಮತ್ತೆ ಎಚ್ಚರಕ್ಕರೆ ಯಾವಾಗ ಬಂದ್ರಿ ಇವ್ರು ಅಂತೇಳಿ ನೋಡಿ. ಉರಿಲಿಂಗ ದೇವರು ಹೇಳಿದರು,
ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಅವ್ರು ನಿಮ್ಮ ಹಾಗೆ ಸುಮ್ಮನೆ ಬರೋದಿಲ್ಲ ಈ ಭೂಮಿಗೆ. ನಾವೆಲ್ಲ ಕರಿಸ್ಕೊಳ್ಳಾರ್ದನ ಬಂದಿದ್ದೇವೆ, ಹೇಳಲಾರ್ದೇನೆ ಹೋಗ್ತೇವೆ. ಮಹಾತ್ಮರ ಹಾಗಲ್ಲ. ಈ ನೆಲದ ಮೇಲೆ ಇರುವಂತಹ ಪುಣ್ಯದ ಶಕ್ತಿ ಕಡಿಮೆಯಾದಾಗ, ಈ ನೆಲದ ಮೇಲೆ, ಈ ಭೂಮಿಯ ಮೇಲೆ ಪಾಪದ ಶಕ್ತಿ ಹೆಚ್ಚಾದಾಗ, ಪಾಪಿಗಳ ಸಂಖ್ಯೆ ಹೆಚ್ಚಿಗಾದಾಗ, ಧರ್ಮಾತ್ಮರನ್ನ, ಪುಣ್ಯಾತ್ಮರನ್ನ, ಧರ್ಮದ ಮಾರ್ಗದಲ್ಲಿ ನಡೆಯುವಂತಹ ಭಕ್ತ ಬಂಧುಗಳನ್ನು ಕಾಡುವಂತಹ ರಾಕ್ಷಸಿ ಪ್ರವೃತ್ತಿಯ ಜನರ ಸಂಖ್ಯೆ ಹೆಚ್ಚಿಗಾದಾಗ, ಅವರಿಗೆ ಸನ್ಮಾರ್ಗವನ್ನು ತೋರಿಸುವುದಕ್ಕಾಗಿ, ಧರ್ಮದ ಮಾರ್ಗವನ್ನು ತೋರಿಸುವುದಕ್ಕಾಗಿ, ದೇವರ ಮಾರ್ಗವನ್ನು ತೋರಿಸುವುದಕ್ಕಾಗಿ, ಭಕ್ತಿ ಪಥವನ್ನು ತೋರಿಸುವುದಕ್ಕಾಗಿ, ಶಿವ ಪಥವನ್ನು ತೋರಿಸುವುದಕ್ಕಾಗಿ, ಮುಕ್ತಿಯ ಪಥವನ್ನು ತೋರಿಸುವುದಕ್ಕಾಗಿ ಸಾಕ್ಷಾತ್ ಪರಮಾತ್ಮನೇ, ನಿರಾಕಾರ ನಿರ್ಗುಣನಾಗಿರುವಂತಹ ಪರಮಾತ್ಮನೇ ನರಾಕಾರ ರೂಪದಲ್ಲಿ, ಪರಮಾತ್ಮನೇ ಸಾಕ್ಷಾತ್ ಗುರು ಸ್ವರೂಪದಲ್ಲಿ ಭೂಮಿಗೆ ಅವತರಿಸಿ ಬರ್ತಾನೆ ನಮ್ಮನ್ನು ಉದ್ಧರಿಸುವುದಕ್ಕಾಗಿ. ಮಹಾತ್ಮರ ಜನನಕ್ಕೆ ಅವತಾರ ಅಂತ ಕರೀತಾರೆ. ನೋಡ್ರಿ, ಅವರ ಜನನಕ್ಕೆ ಅವತಾರ. ಹಾಗಾಗಿ ಮಹಾತ್ಮರನ್ನ ಅವತಾರಿ ಪುರುಷರು ಅಂತ ಕರೀತಾರೆ. ಮಹಾತ್ಮರನ್ನ ಕಾರಣಿಕ ಯುಗ ಪುರುಷರು ಅಂತ ಕರೀತಾರೆ. ಮಹಾತ್ಮರನ್ನ ದಿವ್ಯಾವತಾರಿಗಳು, ದಿವ್ಯ ಪುರುಷರು ಅಂತ ಕರೀತಾರೆ. ಇನ್ನು ನಿಮ್ಮನ್ನೇನಾದರೂ ಪ್ರಶ್ನೆ ಮಾಡಿದರೆ, ಏನ್ರಿ ನಿಮ್ಮ ಮನೆಯವರು ಬೆಳಿಗ್ಗೆ ಭೇಟಿಯಾಗಿದ್ರು ದೇವಸ್ಥಾನದ ಹತ್ರ, ಭಾಳ ಸಂತೋಷ ಆಗಿಬಿಡ್ತ್ರಿ ಅವ್ರು ನೋಡಿ ಅಂತ ಇಷ್ಟು ಅಂದ್ಬಿಟ್ರೆ, ನೀವಂತೀರಿ ಅಪ್ಪ ಅವ್ರು ಬೆಳಗಿನ ಅವತಾರ ನೋಡಿರಿ, ಅವನದು 6 ಗಂಟೆಗೆ ನೋಡ್ರಿ ಚೆನ್ನಮ್ಮ ಸರ್ಕಲ್ ಹತ್ರ ನಿಮಗೆ ಸಿಗ್ತಾನ, ಅವನ ಅವತಾರನ ಬೇರೆ ಆಗಿರ್ತದ, ರೋಡ್ ಸರ್ವೆ ಮಾಡ್ತಿರ್ತಾನ. ಇವು ನಮ್ಮ ಅವತಾರಗಳು ನೋಡಿ. ಮಹಾತ್ಮರ ಜನನಕ್ಕೆ ಅವತಾರ ಅಂತ ಕರೆದರು. ಇನ್ನು ಮಹಾತ್ಮರು ಉದಯಿಸಿ ಬರಬೇಕಾದ್ರೆ ಏನೇನು ಕಾರಣಗಳು ನಡೀತಾವ, ಏನೇನು ಮಹಾತ್ಮರನ್ನ, ಮಹಾದೇವನ ಸ್ವರೂಪಿಗಳಾಗಿರುವಂಥ ಶಿವಯೋಗಿಗಳನ್ನ ಮಗುವನ್ನಾಗಿ ಪಡೆದುಕೊಳ್ಳಬೇಕಾದ್ರೆ, ಅವರ ಈ ಕಡೆ ಲಕ್ಷ, ಅವರ ಪ್ಲೀಸ್ ಈ ಕಡೆ ನೋಡ್ರಿ, ಬರೋರು ಬರ್ತಿರ್ತಾರೆ. ನಾ ಹೇಳಿನ ಸರಿ, ಸಿಂಧೂರು ಸರಿ, ಅಲ್ಲಿ ಕುಂದರ್ಸಿ ಕರ್ಕೊಂಬರ್ರಿ. ಅಜ್ಜಾರು ಬಂದಾರ ಪಾಪ, ನಿನ್ನ ಆಶೀರ್ವಚನ ಆಗಿಲ್ಲಲ್ಲ. ನಮ್ಮ ಮಾಂಜರಿಯ ಶ್ರೀಮಠದ ಪರಮ ಪೂಜ್ಯರಾದ ಮೌನ ತಪಸ್ವಿ, ರಾಷ್ಟ್ರ ಸಂತರಾದ ಷಟ್ಸ್ಥಲ ಬ್ರಹ್ಮ ಗುರುಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಮುಂದಿಂದು ಮಾಲೆ ಇಲ್ಲೇ ಐತಿ, ಮಾಲೆ ಇಲ್ರಿ, ಮತ್ತೆ ಅವ್ರು ಹುಡುಕಾಗತ್ತಾರೆ. ಇಲ್ಲೇ ಐತಿ, ನಿಮ್ಮ ಸಲ ಇಟ್ಕೊಂಡಿದ್ನ್ಯಾ. ಬಾಪ ನೀನ ಹಾಕ ಗುರುಗಳಿಗೆ, ಇಲ್ಲೇ ಅಲ್ಲಿ ಕೂಡ ಅಣ್ಣರಿಗೆ ಬರ್ರಿ. ಇದೀಗ ವೇದಿಕೆಗೆ ದಯಮಾಡಿಸಿರುವಂಥ ಪರಮ ಪೂಜ್ಯರನ್ನ ನಾವೆಲ್ಲ ಭಕ್ತಿಯಿಂದ ಮತ್ತೊಮ್ಮೆ ಅವರನ್ನ ಸ್ವಾಗತವನ್ನು ಮಾಡ್ತಾ, ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಅರ್ಪಿಸಿ, ಇನ್ಯಾರೂ ಬರೋದಿಲ್ಲ ಅಂತ ಅನ್ಕೊಳ್ಳೋಂಗಿಲ್ಲ. ನೋಡಿ, ಪರಮಾತ್ಮನನ್ನ ನಾವು ಮಗುವನ್ನಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳಿರುವಂಥ ಶ್ಲೋಕ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಜನಜನಿತವಾಗಿರುವಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಸಂಭವಾಮಿ ಯುಗೆ ಯುಗೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 4ನೇ ಅಧ್ಯಾಯದ 7 ಹಾಗೂ 8ನೇ ಶ್ಲೋಕದಲ್ಲಿ ಗೀತಾಚಾರ್ಯ ಪರಮಾತ್ಮ ನಮಗೆ ಅಪ್ಪಣೆಯನ್ನು ಮಾಡಿದ್ದಾನೆ, ಮಾತು ಕೊಟ್ಟಾನ. ಏನು ಮಾತು ಕೊಟ್ಟಾನಂದ್ರೆ, ಧರ್ಮಕ್ಕೆ ಕಳಂಕ ತರುವಂತಹ ಜನರ ಸಂಖ್ಯೆ ಹೆಚ್ಚಿಗಾದಾಗ ನಾನು ಮತ್ತೆ ಮತ್ತೆ ಮತ್ತೆ
ಅವತರಿಸಿ ಬರುತ್ತೇನೆ. ಪರಮಾತ್ಮ ಏನಾದರೂ ಒಮ್ಮೆ ಮಾತನ್ನ ಕೊಟ್ಟ ಅಂದ್ರೆ ಎಂದೂ ಪರಮಾತ್ಮನ ಸ್ವರೂಪಿಗಳಾಗಿರುವಂಥ ಸದ್ಗುರು ದೇವರು ಕೊಟ್ಟಿರುವಂಥ ಮಾತಿಗೆ ತಪ್ಪಿ ನಡೆಯೋದಿಲ್ಲ. ಅದಕ್ಕೆ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಬಹಳಷ್ಟು ಸೊಗಸಾಗಿ ಒಂದು ಮಾತನ್ನು ಬರೀತಾರೆ. ರಘುಕುಲ ಕಿ ರೀತಿ ಸದಾ ಚಲಿ ಆಯಿ, ಪ್ರಾಣ ಜಾಯ್ ಪರ್ ವಚನ ನ ಜಾಯಿ ಅಂತ. ಇದರ ಅರ್ಥ ಏನು ಅಂದ್ರೆ, ಹಾಗೇನಾದರೂ ಪ್ರಸಂಗ ಬಂದ್ರೆ ಪ್ರಾಣವನ್ನಾದರೂ ಮಹಾತ್ಮರು ಕೊಟ್ಟಿರುವಂತ ಮಾತನ್ನ ಮಾತ್ರ ಅವರು ತಪ್ಪಿಸೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಒಂದು ಮಾತು ಹೇಳಿದ. ಏನ್ ಹೇಳಿದ? ನಾನು ಮತ್ತೆ 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 ಅವತರಿಸಿ ಬರ್ತೀನಿ ಅಂತಂದ್ರೆ, ಮತ್ತೆ ಪರಮಾತ್ಮನನ್ನ ಮಗುವನ್ನಾಗಿ ನೀವು ಪಡೆದುಕೊಳ್ಳಬೇಕಾಗಿತ್ತಂದ್ರ, ಪರಮಾತ್ಮನಿಗೆ ನೀವು ತಾಯಿ ಆಗ್ಬೇಕಾಗಿತ್ತಂದ್ರ ನಿಮ್ಮಲ್ಲಿ ಇರಬೇಕಾಗಿರುವಂತ ಯೋಗ್ಯತೆಗಳೇನು, ಅರ್ಹತೆಗಳೇನು, ಸಾಮರ್ಥ್ಯ ಏನು? ಪರಮಾತ್ಮನಿಗೆ ನೀವು ತಾಯಿ ಆಗ್ಬೇಕಾಗಿತ್ತಂದ್ರ, ಶ್ರೀರಾಮಚಂದ್ರನಿಗೆ ತಾಯಿ ಆಗ್ಬೇಕಾಗಿತ್ತಂದ್ರ, ಕೃಷ್ಣ ಪರಮಾತ್ಮನಿಗೆ ತಾಯಿ ಆಗ್ಬೇಕಾಗಿತ್ತಂದ್ರ, ಬಸವಣ್ಣನವರಿಗೆ ತಾಯಿ ಆಗ್ಬೇಕಾಗಿತ್ತಂದ್ರ, ಜಗದ್ಗುರು ಕಾಡಸಿದ್ದೇಶ್ವರರಿಗೆ ತಾಯಿ ಆಗ್ಬೇಕಾಗಿತ್ತು ಅಂದ್ರೆ, ಅಥಣಿಯ ಮುರುಗೇಂದ್ರ ಶಿವಯೋಗಗಳಂತ ಪರಮ ತಪಸ್ವಿಗಳಿಗೆ ತಾಯಿ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಎಂಥ ಶಕ್ತಿ ಇರಬೇಕು. ಯಾವ ತಾಯಿಯ ಒಡಲು ಪರಿಶುದ್ಧವಾಗಿರುತ್ತದೆಯೋ, ಯಾವ ತಾಯಿಯ ಒಡಲು ಬಂಗಾರದ ಹಾಗೆ ಅತ್ಯಂತ ಪರಿಶುದ್ಧವಾಗಿರುತ್ತದೆಯೋ, ಯಾವ ತಾಯಿಯ ಹೃದಯದಲ್ಲಿ, ಯಾವ ತಾಯಿಯ ಮನದಲ್ಲಿ, ಯಾವ ತಾಯಿಯ ಒಡಲಿನಲ್ಲಿ ಕಲ್ಮಶವಿಲ್ಲವೋ, ದೋಷಗಳಿಲ್ಲವೋ, ಮತ್ತೊಬ್ಬರಿಗೆ ನಾನು ಮೋಸವನ್ನ ಮಾಡಬೇಕನ್ನುವಂಥ ಭಾವನೆಗಳಿಲ್ಲವೋ, ಪತಿಗೆ ಎಂದಿಗೂ ಕೂಡ ಎದುರು ಮಾತನಾಡದೇ ಇರುವಂತ ತಾಯಿಯ ಪುಣ್ಯ ಗರ್ಭದಿಂದ, ಗುರು ಹಿರಿಯರ ಸೇವೆಯನ್ನ ಮಾಡುವಂತ ತಾಯಿಯ ಗರ್ಭದಿಂದ, ಪರಮ ಪತಿವ್ರತ ಪುಣ್ಯ ತಾಯಿಯ ಗರ್ಭದಿಂದ, ಶಿವಯೋಗಿಗಳ ಸೇವೆಯನ್ನ ಮಾಡುವಂತ ತಾಯಿಯ ಗರ್ಭದಿಂದ, ಗುರು ಲಿಂಗ ಜಂಗಮರ ಆರಾಧನೆಯನ್ನ ಮಾಡಿ ಅವರ ಪಾದೋದಕ ಪ್ರಸಾದವನ್ನ ಸ್ವೀಕಾರ ಮಾಡುವಂತ ತಾಯಿಯ ಗರ್ಭದಿಂದ, ಸಮಾಜದ ಸೇವೆಯನ್ನ ಮಾಡುವಂತಹ, ರಾಷ್ಟ್ರದ ಸೇವೆಯನ್ನ ಮಾಡುವಂತಹ, ಉನ್ನತವಾಗಿರುವಂತ ಮಹಾನುಭಾವಿಗಳ ಸೇವೆಯನ್ನ ಮಾಡುವಂತಹ ಭಾವನೆ ಯಾವ ತಾಯಿಯ ಗರ್ಭದಲ್ಲಿ, ಯಾವ ತಾಯಿಯ ಹೃದಯದಲ್ಲಿ ಇರುತ್ತದೆಯೋ ಅಂತಹ ಪುಣ್ಯ ಗರ್ಭದಿಂದ, ಅಂತಹ ಪುಣ್ಯ ತಾಯಿಯ ಉದರದಿಂದ ಮಾತ್ರ ಪರಮೇಶ್ವರನ ಅವತಾರ ಈ ಭೂಮಿಯ ಮೇಲೆ ಆಗುವುದಕ್ಕೆ ಸಾಧ್ಯವಾಗ್ತದೆ. ಹೆತ್ತವಳು ತಾಯಿನೇ, ಹೊತ್ತವಳು ತಾಯಿನೇ, ಈ ಜಗದ ಕತ್ತಲೆ ಕಳೆದವಳು ತಾಯಿ. ಅವ್ವ ಎನ್ನುವ ಮಾತು ಎಷ್ಟೊಂದು ಅಪರೂಪ, ಅದರಲ್ಲಿ ಕಂಡಿತು ತಾಯಿಯ ಪ್ರತಿರೂಪ. ಅವ್ವ ಎನ್ನುವ ಮಾತು ಎಷ್ಟೊಂದು ಅಪರೂಪ, ಅದರಲ್ಲಿ ಕಂಡಿತು ತಾಯಿಯ ಪ್ರತಿರೂಪ. ಅವ್ವ ಎನ್ನುವ ಮಾತು ಎಷ್ಟೊಂದು ಅಪರೂಪ, ಅದರಲ್ಲಿ ಕೇಳಿತು ತಾಯಿಯ ಪ್ರತಿರೂಪ, ಅದರಲ್ಲಿ ಕಂಡಿತು ಮಡಿಲಿನ ರೂಪ. ಹೆತ್ತವಳು ತಾಯಿನೇ, ಜಗದ ಕತ್ತಲೆ ಹೆತ್ತವಳು ತಾಯಿನೇ, ಹೊತ್ತವಳು ಈ ಜಗದ ಈಶ್ವರಿ ಆದವಳು ತಾಯಿನೇ, ಈ ಜಗದ ಈಶ್ವರಿ ಆದವಳು ತಾಯಿನೇ. ಅವ್ವ ಬಾಲ್ಯದಲ್ಲಿ ಬಂಗಾರ ಮೂರ್ತಿಯಾಗಿ ಬೆಳೆಸಿದಳು, ಬದುಕಲು ಹೇಳಿದಳು, ಬದುಕಿನರ್ಥ ತಿಳಿಸಿದಳು. ಬಂಗಾರ ಮೂರ್ತಿಯಾಗಿ ಬಾಲ್ಯದಲ್ಲಿ ಬೆಳೆಸಿದಳು. ಈ ಜಗದ ಈಶ್ವರಿ ಆದವಳು ತಾಯಿನೇ, ಈ ಜಗದ ಈಶ್ವರಿ ಆದವಳು ತಾಯಿನೇ, ಈ ಜಗದ ಭುವನೇಶ್ವರಿ ಆದವಳು ತಾಯಿನೇ. ಈ ಜಗದ ಈಶ್ವರಿ ಆದವಳು ತಾಯಿನೇ, ಈ ಜಗದ ಈಶ್ವರಿ ಆದವಳು ತಾಯಿನೇ. ಅವ್ವ ಎನ್ನುವ ಮಾತು ಎಷ್ಟೊಂದು ಅಪರೂಪ, ಕಂಡಿತು ತಾಯಿಯ ಪ್ರತಿರೂಪ, ಅದರಲ್ಲಿ ಕೇಳಿತು ಒಡಲಿನ ರೂಪ, ಅದರಲ್ಲಿ ಕಂಡಿತು ತಾಯಿಯ ಪ್ರತಿರೂಪ. ಈಗ ನಿಮ್ಮ ಮನೆಯೊಳಗಿರುವಂತಹ ಹಸುವಿನ ಹಾಲನ್ನು ಸಂಗ್ರಹ ಮಾಡಿಕೊಳ್ಳೋದಕ್ಕೆ, ಎಮ್ಮೆ ಹಾಲನ್ನು ಸಂಗ್ರಹ ಮಾಡೋದಕ್ಕೆ
ಸ್ಟೀಲಿನ ಪಾತ್ರೆ ಆದರೂ ಪರವಾಗಿಲ್ಲ, ಮಣ್ಣಿನ ಪಾತ್ರೆ ಆದರೂ ಪರವಾಗಿಲ್ಲ. ಇನ್ನು ಹುಲಿಯ ಹಾಲನ್ನು, ಸಿಂಹದ ಹಾಲನ್ನು ಸಂಗ್ರಹ ಮಾಡೋದಕ್ಕೆ ಎಂಥ ಪಾತ್ರೆ ಬೇಕ್ರಿ? ಇನ್ನು ಹುಲಿ ಹಿಡ್ಕೊಂಬರೋರು ಯಾರು ಅಂತಂದ್ರೇನ, ಹಾಲಿನ ಕತಿ ಆಮೇಲೆ ಇರೋದಕ್ರಿ. ಹುಲಿ ಹಿಡ್ಕೊಂಬರೋರು ಯಾರು? ನಮ್ಮಲ್ಲಿ ಬನಶಂಕರಿ ಜಾತ್ರೆ ಅಂತ ಆಗ್ತದೆ. ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಭಾಳ ಪ್ರಸಿದ್ಧ. ಬೆಳಗಾವಿ ಜಿಲ್ಲೆಯೊಳಗೆ ಅಂಕಲಿಗೆ ಅಡವಿ ಸಿದ್ದಪ್ಪನ ಜಾತ್ರೆ ಅಂದ್ರೆ 1 ತಿಂಗಳ ಗಂಟಲೆ ನಡೀತೈತಿ. ಇನ್ನು ಕೊಪ್ಪಳ ಜಿಲ್ಲೆಯೊಳಗೆ ಗವಿಸಿದ್ದೇಶ್ವರ ಮಠದ ಜಾತ್ರೆ. ಬನಶಂಕರಿ ಜಾತ್ರೆಯೊಳಗೆ ಒಬ್ಬರು ಬೋರ್ಡ್ ಹಾಕಿದ್ರಂತ. ಏನು ಬೋರ್ಡ್ ಹಾಕಿದ್ರು? ಹುಲಿಯನ್ನು ಕೊಲ್ಲುವ ಬೆಕ್ಕು ಅಂತ ಬೋರ್ಡ್ ಹಾಕಿದ್ರು. ಬೆಕ್ಕಿನ ಬಾಯಾಗ ಹುಲಿ ಚಿತ್ರ ಇತ್ತು. ಬೆಕ್ಕಿನ ಬಾಯಾಗ ಹುಲಿ. ಅಬಾಬಾಬಾ, ಸಿನಿಮಾ ಮತ್ತು ನೋಡಕ್ಕೆ ಬರ್ತದ, ನಾಟಕ ಮತ್ತು ನೋಡಕ್ಕೆ ಬರ್ತದ. ಬೆಕ್ಕು ಹುಲಿಯನ್ನು ಕೊಲ್ಲುತ್ತಂದ್ರೆ ಎಂಥದರ ಇರಬೇಕು ಬೆಕ್ಕು. ನಮ್ಮ ಮನೆಯಾಗಿದ್ದ ಬೆಕ್ಕು ಇಲಿ ಕೊಲ್ಲವಲ್ದು, ಇದು ಹುಲಿಯನ್ನು ಕೊಲ್ಲುತ್ತಂದ್ರೆ ನೋಡ್ಬೇಕಂದ್ರೆ. ಅವ ಭಾಳ ಬುದ್ಧಿವಂತ ಇದ್ದ. ಒಂದು 100 ರೂಪಾಯಿ ಟಿಕೆಟ್ ಇಟ್ಟಿದ್ದ. 100 ರೂಪಾಯಿ ತೊಗೊಂಡ್ರು. ಎಲ್ಲರೂ ಹೋದ್ರು. ಹೌಸ್ಫುಲ್ ಆತು. ಈಗ ಹೆಂಗೆ ಹೌಸ್ಫುಲ್ ಆಗಿದೆಯಲ್ಲ, ಹೌಸ್ಫುಲ್ ಆತು. ಬಂದ್ರೆ ಎಲ್ಲರೂ, ಏಯ್ ತಮ್ಮ ಚಲೋ ಮಾಡು, ತೊಗೊಂಬೋಗಿ, ನಿನ್ನ ಬೆಕ್ಕೆಲ್ಲ ಐತದ ಹುಲಿ ಕೊಲ್ಲು, ತೊಗೊಂಡು ಹೋಗಿ, ತುಂಬೈತಲ್ಲ. ತರ್ತೀನಿ, ಸಮಾಧಾನ ಅಂದ. ಅವಸರ ಮಾಡಿಬಿಡ್ರಿ, ತರ್ತೀನಿ. ತೊಗೊಂಡು ಬಂದ ಬೆಕ್ಕು ಟೇಬಲ್ ಮೇಲೆ ಬಿಟ್ಟು, ಎಂಥ ಬೆಕ್ಕಿತ್ತಪ್ಪ ಅಂದ್ರೆ ಅದು ಮ್ಯಾವ್ ಅನ್ನೋದಕ್ಕೂ ಶಕ್ತಿ ಇರಲಿಲ್ಲ. ಏನೋ ಇದು ಹುಲಿಯನ್ನು ಕೊಲ್ಲುತ್ತಾ? ಹೌದು. ಅದೇ ಹಂಗ, ನೀವು ಹೋಗಿ ಹುಲಿ ತೊಗೊಂಡು ಬರ್ರಿ, ನಮ್ಮ ಬೆಕ್ಕು ಕೊಲ್ಲಿಲ್ಲ ಅಂದ್ರೆ ಕೇಳ್ರಿ ನಾವು. ಹುಲಿ ತೊಗೊಂಬ ಅಲ್ರಿ, ಮನೆ ಮುಂದಿದ್ದ ನಾಯಿಗೆ ಅನ್ಲಾರ್ದು ಮಂದಿದ್ದೀವಿ ನಾವು. ಹಚ ಅನ್ಲಾರ್ದು ಮಂದಿದ್ದೀವಿ. ಇನ್ನು ಹುಲಿ ತರೋದಂದ್ರೆ ಏನು ಹುಡುಗಾಟಿಗೆ? ಹುಲಿಯ ಹಾಲನ್ನು ತರುವುದಕ್ಕಾಗಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಹೋದ ಅನ್ನೋದೊಂದು ಕಥೆಯನ್ನು ಕೇಳ್ತೀವಿ ನಾವು. ನಾ ಹೇಳುವ ಉದ್ದೇಶ ಇಷ್ಟೇ, ಹುಲಿಯ ಹಾಲನ್ನು ಸಂಗ್ರಹ ಮಾಡುವುದಕ್ಕಾಗಿ, ಸಿಂಹದ ಹಾಲನ್ನು ಸಂಗ್ರಹ ಮಾಡುವುದಕ್ಕಾಗಿ ಸಾಮಾನ್ಯ ಪಾತ್ರೆಗಳಲ್ಲಿ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬೆಳ್ಳಿಯ ಪಾತ್ರೆಯೊಳಗೆ ಹುಲಿಯ ಹಾಲು, ಸಿಂಹದ ಹಾಲು, ಒಂದೇ ಒಂದು ಹನಿ ಹಾಲು ಬಿತ್ತಪ್ಪ ಅಂದ್ರೆ ಆ ಪಾತ್ರೆ ಸುಟ್ಟು ಭಸ್ಮವಾಗ್ತದೆ. ಅಷ್ಟು ಶಕ್ತಿಶಾಲಿ ಇರ್ತದದು. ಇನ್ನು ಇದನ್ನ ನೋಡಿ, ಅಂತ ಹುಲಿಯ ಹಾಲನ್ನ, ಸಿಂಹದ ಹಾಲನ್ನ ಸಂಗ್ರಹ ಮಾಡೋದಕ್ಕಾಗಿ ಬೆಳ್ಳಿಯ ಪಾತ್ರೆ ನಡೆಯೋದಿಲ್ಲ, ಸಾಮಾನ್ಯ ಪಾತ್ರೆಗಳು ನಡೆಯೋದಿಲ್ಲ. ಹುಲಿಯ ಹಾಲನ್ನ, ಸಿಂಹದ ಹಾಲನ್ನ ಸಂಗ್ರಹ ಮಾಡೋದಕ್ಕಾಗಿ ಬಂಗಾರದ ಪಾತ್ರೆನೇ ಹೆಂಗ್ ಬೇಕೋ ಹಂಗ ವೀರಭದ್ರ ಸ್ವಾಮಿ ನಿಮಗ ಮಗನಾಗಿ ಬರ್ಬೇಕಾದ್ರ, ಕಾಡಸಿದ್ದೇಶ್ವರ ನಿಮಗ ಮಗನಾಗಿ ಬರ್ಬೇಕಾದ್ರ, ಶ್ರೀಶೈಲ ಮಲ್ಲಯ್ಯನೇ ನಿಮಗ ಮಗನಾಗಿ ಬರ್ಬೇಕಾದ್ರ, ಬಂಗಾರದಷ್ಟು ಯಾರ ಒಡಲು ಪರಮ ಪವಿತ್ರವಾಗಿರುತ್ತದೆಯೋ ಅಂಥವ್ರು ಗರ್ಭದಲ್ಲಿ. ಇಲ್ಲಂದ್ರೆ ನಿಮಗೆ ಗೊತ್ತದಲ್ಲ, ನಿಮ್ಮ ಮಕ್ಕಳು ಎಂಥವ್ರು ಅದಾರ ಅನ್ನೋದು ಗೊತ್ತದ. ನಮ್ಮ ಒಡಲು ಪವಿತ್ರ. ಒಂದೂರು, ನೀವೆಲ್ಲ ಕೇಳಲೇಬೇಕು ಈ ಕಥೆಯನ್ನು. ಇದು ನನಗೂ ನಿಮಗೂ ಸಂಬಂಧಪಟ್ಟಿರುವ ಕಥೆ. ಇಲ್ಲೇ ನಡೆದಿರುವಂಥ ಕಥೆ ಇದು. ನಾನು ಊರ ಹೆಸರು ಹೇಳಂಗಿಲ್ಲ, ನೀವ ತಿಳ್ಕೊಳ್ಳೋದು ಆಮೇಲೆ. ಒಂದೂರು, ಜಂಗಮ ದಂಪತಿಗಳು. ನಾನು ಮತ್ತೆ ಈ ವಿಷಯ ನಿಮ್ಮೆಲ್ಲರ ಎದುರಿಗೆ ತರ್ತಾ ಇರ್ತೇನೆ. ಜಂಗಮರಂದರೆ ಬಹುತೇಕ ಬಹಳಷ್ಟು ಜನ ನಾವೆಲ್ಲ ಬಡವರೇ, ಬಹಳ ಬಡವರು. ಈಗ ಒಂದು 30-40 ವರ್ಷಗಳ ಹಿಂದೆ ಉಣ್ಣುವುದಕ್ಕೂ ಕೂಡ ಗತಿ ಇಲ್ಲದೆ ಇರುವಂತಹ ಒಂದು ಕುಟುಂಬದಿಂದ ಬಂದಂಥವರು ನಾವುಗಳೆಲ್ಲ. ಜೋಳಿಗೆಯನ್ನು ತೆಗೆದುಕೊಂಡು ಹಿಟ್ಟನ್ನು ಬೇಡಿಕೊಂಡು ಬರೋವರೆಗೂ ನಮ್ಮ ಮನೆತನದ ಚರಿತಾರ್ಥ ನಡೀತಾ ಇರಲಿಲ್ಲ. ಅಷ್ಟು ಕಷ್ಟದ ಒಂದು ಪರಿಸ್ಥಿತಿಗಳು ಇನ್ನೂ ಎಷ್ಟೋ ಜಂಗಮ ಕುಟುಂಬಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಇದ್ದಾವೆ. ಎಷ್ಟೋ ಮಂದಿ ಇನ್ನೂ ಊರೊಳಗಿರುವಂಥ ಜಂಗಮಾಮೂರ್ತಿಗಳು ಊರಿನ ವ್ಯವಸ್ಥೆಯನ್ನು ನೋಡ್ಕೊಂತ ಇನ್ನೂ ಬಡತನದೊಳಗೆ ಅದಾರ. ಭಾಳ ಮಂದಿ ಇನ್ನೂ ಊರಾಗ ಅಷ್ಟರಾಗ ಬಡತನದಾಗ ಅದಾರ. ಆದರೆ ಜಂಗಮರ ಒಂದು ವಿಶೇಷವಾಗಿರುವಂಥ ಗುಣಧರ್ಮ ಏನು ಅಂದರೆ, ಊರಿಗೆ ಯಾರು ಬರ್ತಾರ ಆ ಊರಾಗಿದ್ದಂಥವ್ರು ಯಾರು ಕಾಳಜಿ ಮಾಡಲಿಲ್ಲ ಅಂದ್ರೆ ಅವರು ಮಾತ್ರ ತಮಗಿಲ್ಲದೆ ಹೋದ್ರೂ ಪರವಾಗಿಲ್ಲ, ಬಂದವ್ರಿಗೆ ಒಂದು ತುತ್ತು ಊಟ ಮಾಡಿ ಕಳಿಸ್ತಾರೆ. ಇದು ಕಾಲಾಂತರದಿಂದ ಬಂದಿದ್ದು. ಆದ್ರೆ ಇದನ್ನ ಜಂಗಮಾಗಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಮಾನ್ಯತೆ ಕಡಿಮೆ ಇರ್ತೈತಿ ಇದಕ್ಕೆ. ಅದನ್ನ ಬಂದು ಬೇರೆದವ್ರು ಯಾರು ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಮಾನ್ಯತೆ ಇರ್ತೈತಿ.
ಈ ಕಳೆದ ಡಿಸೆಂಬರ್ 2ನೇ ತಾರೀಕಿನಿಂದ ಈ ಕಾರ್ಯಕ್ರಮದಾಗ ನಿರಂತರವಾಗಿ ಇದೀನಿ ನಾನು. ಅದಕ್ಕಿಂತ ಮೊದಲು ಇದ್ದೆ. ನಮ್ಮ ಗುಳೇದ ಗುಡ್ಡದ ಕಾರ್ಯಕ್ರಮ ಮುಗಿದ ಮೇಲೆ ಮೆಳವಂಕಿ, ಕನ್ನೂರು, ಆಮೇಲೆ ಕಣ್ಮಡಿ, ಆಮೇಲೆ ಕೊರ್ತಿ ಕೊಲ್ಲಾರ, ಆಮೇಲೆ ಯಾದಗೂಡಕ್ಕೆ ಹೋದ್ವಿ. ಯಾದಗೂಡ ಆದಮೇಲೆ ಮತ್ತೆ ಈ ಕಡೆಗೆ ಸಂಕೇಶ್ವರಕ್ಕೆ ಹೋದ್ವಿ. ಸಂಕೇಶ್ವರದಿಂದ ಮತ್ತೆ ಇಲ್ಲಿ ಮೊನ್ನೆ ನೇಜ್ಗೆ ಹೋಗಿದ್ದೆ. ನೇಜ್ ಆದಮೇಲೆ ಇಲ್ಲಿ ಮಾಂಜ್ರಿ ಹೋಗಿದ್ದೆ. ಇನ್ನೂ ಬಹಳ ಊರುಗಳಿಗೆಲ್ಲ ನಾನು ಸುತ್ತಾಡಿದೆ. ಮತ್ತು ನನ್ನ ಹಾಗೇನೆ 8-10 ಜನ ಪಂಡಿತರು ನಮ್ಗಿಂತ ಚೆನ್ನಾಗಿದ್ದವರೆಲ್ಲರೂ ಸುತ್ತಾಡಿದ್ರು. ಅವರು ಪಾಪ ಯಾವ ಊರೊಳಗೆ ನಾವು ಹೋದೆ ನಮ್ಮನ್ನೆಲ್ಲ ಅತ್ಯಂತ ಗೌರವದಿಂದ ಕಂಡವ್ರು ಅಂದ್ರೆ ಆ ಊರಿನ ಜಂಗಮಾಮೂರ್ತಿಗಳೇ. ನಾ ಹೇಳೋದು ಆ ಊರಿನ ಜಂಗಮಾಮೂರ್ತಿಗಳೇ. ಅವ್ರಿಗಿರೋದಕ್ಕೆ ಸುಂದರವಾದ ಮನೆ, ಅವ್ರಿಗಿರೋದಕ್ಕಾಗಿ ಏನು ಸುಂದರವಾದ ಮನೆ, ಆರ್ಥಿಕ ಪರಿಸ್ಥಿತಿ ಏನಿಲ್ಲ. ಇಲ್ಲೇ ಜಗದ್ಗುರುಗಳ ಸೇವಾ ಮಾಡೋ ಹುಡುಗ ಅವ ನೇಜ್ ರಾಹುಲ್ ಅಂತೇಳಿ. ಇಲ್ಲಿ ಬಂದಾಗ ಭಯಂಕರ ಚಂದ ಇರ್ತಾನ ಹುಡುಗ. ಅಲ್ಲಿ ಹೋಗಿಂದ ಗೊತ್ತಾಯ್ತು ನನಗೆ. ಒಂದು ಚಿಕ್ಕದಾದ ಮನೆ, ಒಂದು ಅಗದಿ ಒಂದು ಬಹಳ ಸಣ್ಣ ಮನೆ. ಅದು ಕಾಡಸಿದ್ದೇಶ್ವರ ಮಠದಾಗ ಐತೆ ಅದು ಮನೆ. ಆದ್ರೂ ಎಷ್ಟು ಪ್ರೀತಿಯಿಂದ ನಮ್ಮ 3 ಮಂದಿ ಕಲಾವಿದರು ನಮ್ಮನ್ನು ಹಿಡಿಯೋದು ಅಂದ್ರೆ ಒಂದು ಆನೆ ಹಿಡ್ದಂಗೆ 3 ಮಂದಿ ಕಲಾವಿದರು, 3 ಮಂದಿಗೂ 3 ಹೊತ್ತು ಪ್ರಸಾದ ಮಾಡಿಸಿದವ. ಆ ಊರು ಜನ ತಂದು ಕೊಡೋರು ಪಾಪ ಮನ್ಯಾಗ. ಒಟ್ಟು ಬಂದಾರ ಅಂದ್ರೆ ಏನೋ ಕೊರತೆ ಆಗ್ಬಾರ್ದು, ಉಣಸು. ಇಲ್ಲಿ ಮಾಂಜರಿಗೆ ಹೋದ್ವಿ ನಾವು. ಅವು ಪಂಡಿತರಾಗಿರುವಂಥ ಅಲ್ಲಿ ಸಂತೋಷ್ ಗುರುಜಿ, ಇನ್ನೊಬ್ರು ಯಾರು, ಮಾಂತೇಶ್, ಅಲ್ಲೇ ಮಠದ ಹತ್ರ ಎಷ್ಟು ಕಾಳಜಿಯಿಂದ ಕಾಣಬೇಕು. ಮತ್ತು ಯಾದಗೂಡಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಸಿದ್ಧಲಿಂಗಯ್ಯ, ಇನ್ನೊಬ್ರು ನಾಗಲಿಂಗಯ್ಯ ಅಂತಿದ್ರು. ಮೆಳವಂಕಿಗೆ ಹೋಗಿದ್ವಿ, ಅಲ್ಲಿ ಒಬ್ರು ಭಕ್ತರ ಮನೆಯಾಗಿದ್ವಿ. ಅಲ್ಲಿ ಒಬ್ಬ ವಿನೋದ ಮಠಪತಿ ಅಂತಿದ್ದ. ಸಂಕೇಶ್ವರಕ್ಕೆ ಹೋಗಿದ್ವಿ, ಆ ದುರ್ಗಂಡೇಶ್ವರ ಮಠದ ಪೂಜಾ ಮಾಡ್ತಾರೆ. ಚೇತನ ಅಂತ ತಿಳ್ಕೊಂಡು ನೀಲಕಂಠಯ್ಯ ಹಿರೇಮಠ ಅಂತ. ಹಿಂಗೆ ಯಾವ ಊರಾಗ ಹೋಗ್ತೀವ್ರಿ ಅವರ, ಎಲ್ಲ ಊರಾಗ ನೋಡ್ರಿ. ಇದು ಜಂಗಮರಲ್ಲಿರುವಂಥ ಒಂದು ವಿಶೇಷವಾದ ಒಂದು ಗುಣಧರ್ಮ ಇದು. ಬಂದವರಿಗೆಲ್ಲ ಒಂದು ತುತ್ತನ್ನ ಕೊಡ್ತಾರೆ ನೋಡ್ರಿ. ಇವತ್ತಿಗೂ ನಾ ಹೇಳ್ತಾ ಇರೋದು. ಇನ್ನು ಮತ್ತು 50-60 ವರ್ಷದ ಹಿಂದೆ ಹೆಂಗಿರ್ಬೇಕು ಹೇಳ್ರಿ ನೋಡ್ರಿ. ಇಷ್ಟೆಲ್ಲ ಹೋಟೆಲ್ಗಳಿರಲಿಲ್ಲ, ಲಾಡ್ಜಿಂಗ್ಗಳಿರಲಿಲ್ಲ, ಯಾತ್ರಾ ನಿವಾಸಗಳಿರಲಿಲ್ಲ. ಇದು ಯಾವುದೂ ಕೂಡ ಇಲ್ಲದೆ ಇರುವಾಗ ಒಂದು ಜಂಗಮ ಕುಟುಂಬ, ಒಂದು ಜಂಗಮ ಕುಟುಂಬ ಊರಿಗೆ ಯಾರು ಬರ್ತಾರ, ಮಠದ ಅಂಗಳಕ್ಕೆ ಯಾವ ಗುರುಗಳು ಬರ್ತಾರ, ಯಾವ ಶಿವಯೋಗಿಗಳು ಬರ್ತಾರ, ತಮಗೆ ಒಂದು ತುತ್ತು ಅನ್ನ ಕೊರತೆಯಾದರೂ ಚಿಂತೆ ಇಲ್ಲ. ಬಂದಂಥ ಮಹಾತ್ಮರು, ಬಂದಂಥ ಶಿವಯೋಗಿಗಳು, ಬಂದಂಥ ಗುರುಲಿಂಗ ಜಂಗಮರು ಎಂದಿಗೂ ಕೂಡ ಉಪವಾಸ ಹೋಗಬಾರದು. ನಮ್ಮ ಮಠದಲ್ಲಿ ಪೂಜೆ ಆಗಬೇಕು. ಊರಿನ ಸದ್ಭಕ್ತರು ಕೊಟ್ಟಿರುವಂಥ ಒಂದು ತುತ್ತು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ನಿರಂತರವಾಗಿ ಪ್ರಸಾದ ಮಾಡಿಸ್ತವೆ. ಜಂಗಮನ ಕರ್ತವ್ಯ ಏನು ಅಂದ್ರೆ ತಿರ್ಕೊಂಡು ತಂದು ಕರ್ಕೊಂಡು ಊಟ ಮಾಡೋದು. ಎಷ್ಟು ಬಡತನ ಇತ್ತು ಅವ್ರ ಮನೆಯಲ್ಲಿ ಅಂದರೆ 1 ಹೊತ್ತು ಪ್ರಸಾದ ಮಾಡಿದರೆ 2 ಹೊತ್ತು ಉಪವಾಸ ಇರಬೇಕಾಗಿತ್ತು. ಆ ಬಡತನದ ಮಧ್ಯದಲ್ಲಿಯೂ ಕೂಡ ಅವರು ಸಂತೋಷವಾಗಿದ್ರು. ಎಷ್ಟು ತೃಪ್ತವಾದ ಬದುಕು ಅವ್ರದಿತ್ತಂದ್ರೆ, ನಾವೆಲ್ಲ ತೃಪ್ತಿ ಬೇಕು ಅಂತ ಅಲ್ಲೇ ಇಲ್ಲಿ ಹೋಗ್ತೀವಿ. ತೃಪ್ತಿ ಬೇಕು ಅಂತ ತಿಳ್ಕೊಂಡು ಹಲವಾರು ಕ್ಷೇತ್ರಗಳನ್ನು ಹುಡ್ಕೊಂಡು ಹೋಗ್ತೀವಿ. ತೃಪ್ತಿ ಅನ್ನೋದು, ಶಾಂತಿ ಅನ್ನೋದು, ಸಮಾಧಾನ ಅನ್ನೋದು ಅದು ಸರ್ಕಾರದವ್ರು ಕೊಡುವಂಥ ನ್ಯಾಯಬೆಲೆ ಅಂಗಡಿಯೊಳಗೆ ಉಚಿತ ಅಕ್ಕಿ ಸಿಕ್ಕಂಗೆ ಸಿಗುವುದಿಲ್ಲದು. ಶಾಂತಿ ಸಮಾಧಾನ ಅನ್ನೋದು ನಮ್ಮ ಮನೆಯೊಳಗೆ ಇರ್ತೈತಿ, ನಮ್ಮ ಮನಸ್ಸಿನೊಳಗೆ ಇರ್ತೈತಿ, ನಮ್ಮ ಅಂತರಂಗದೊಳಗೆ ಇರ್ತೈತಿ. ಅದು ಹೊರಗಡೆ ಇರೋದಿಲ್ಲ. ತೃಪ್ತಿಗಾಗಿ ಬದುಕುವುದಲ್ಲ, ನಾವು ತೃಪ್ತಿಯಿಂದ ಬದುಕೋದು. ಡೋಂಟ್ ಲಿವ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್, ಲಿವ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಸಮಾಧಾನವಾಗಿರೋದು, ಶಾಂತಿಯಿಂದ ಇರುವುದು ಹೇಗಪ್ಪ ಅಂತಂದ್ರೆ, ಇಲ್ಲದೆ ಇರುವುದರ ಕಡೆಗೆ ಗಮನವನ್ನು ಹರಿಸಬಾರ್ದು. ನಮಗೆ ದೇವರು ಏನು ಕೊಟ್ಟಾನ ಅದರೊಳಗೆ ತೃಪ್ತವಾಗಿ ಬದುಕೋದು. ಟೇಬಲ್ ಇದ್ದಷ್ಟು ಕೈ ಚಾಚಬೇಕಂತ. ಇಲ್ಲಿ ಟೇಬಲ್ ಇದೆಯಲ್ಲ, ಟೇಬಲ್ ಇದ್ದಷ್ಟು ಕೈ ಚಾಚಬೇಕಂತೆ, ಸಮಯ ಇದ್ದಷ್ಟು ನಾಲಿಗೆಯನ್ನು ಚಾಚಬೇಕಂತೆ, ಹಾಸಿಗೆ ಇದ್ದಷ್ಟು ಏನ್ರವರ ಮತ್ತೆ ಇಲ್ಲಿ ಚಾಚೇರಿ ಇನ್ನ ಹಾಸಿಗೆ ಇಷ್ಟು ಐತೆ ಅಂತೇಳಿ ನಾನು ಮುಂದೆ. ನಮಗೆ ದೇವರು ಏನು ಕೊಟ್ಟಿದ್ದಾನೆ, ವೀರಭದ್ರ ಸ್ವಾಮಿ ಕಾಡಸಿದ್ದೇಶ್ವರ ನಮಗೆ ಬದುಕೋದಕ್ಕೆ ಏನು ಕೊಟ್ಟಾನ, ಅದರೊಳಗೆ ಆನಂದ. ಇಲ್ಲದೇ ಇರುವುದನ್ನು ಕಲ್ಪನೆ ಮಾಡ್ಲಿಕ್ಕೆ ಹೋಗಬಾರ್ದು. ಪಕ್ಕದ ಮನೆಯವರು ನಮಗಿಂತಲೂ ಒಂದು ಅಂತಸ್ತು ಮನೆಯನ್ನು ಹೆಚ್ಚಿಗೆ ಕಟ್ಟಿದ್ರು ಅಂತ ತಿಳ್ಕೊಂಡು ಆ ಕಡೆ ಗಮನ ಹರಿಸಬಾರದು. ನಮಗಿಂತಲೂ ಪಕ್ಕದಲ್ಲಿರುವಂಥವ್ರಿಗೆ ಅವರಿಗೆ ಕಟ್ಟಾಕ ಅವಕಾಶ ಇಲ್ಲವೇ ಇಲ್ಲ. ಜಾಗ ಇದೆ, ಗುಡಿಸಲದೊಳಗದಾರ,
ಅವ್ರ ಪಕ್ಕದೊಳಗೆ ನಮ್ಮ ಮನೆ ಅವ್ರಿಗಿಂತಲೂ ಚೆನ್ನಾಗಿದೆ ಅಂತ ತಿಳ್ಕೊಂಡು ನಮಗಿಂತಲೂ ಕೆಳಗಡೆ ಇರೋರನ್ನ ನೋಡಿ ನಾವು ತೃಪ್ತವಾಗಿ ಬದುಕಬೇಕೆ ಹೊರತು ನಮಗಿಂತ ಎತ್ತರ ಇದ್ದವ್ರು ನೋಡಿದ್ರೆ ನಮಗೆ ದುಃಖ ಉಂಟಾಗ್ತದೆ. ಅದಕ್ಕೆ DVG ಅವ್ರು ಹೇಳ್ತಾರೆ, ಬಹಳ ಸೊಗಸಾಗಿ ಹೇಳ್ತಾರೆ, ಬರದಿಹುದರಿ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕೆ ಇದೇ ದಾರಿ ಮಂಕುತಿಮ್ಮ ಮಂಕುತಿಮ್ಮ. ಬಸ್ನೊಳಗೆ ಹಾಕಿರ್ತಾರೆ ನೋಡ್ರಿ, ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವರು ಏನು ಕೊಟ್ಟಾನಲ್ಲ ಅದನ್ನು ಬಿಟ್ಟು ಇನ್ನೊಂದು ನಮಗೆ ಎಂಥದ ಒಂದು ಮದುವೆ ಆಗಿ ಒಟ್ಟೊಬ್ಬರು ಸಿಕ್ಕಾರಲ್ಲ, ಸಮಾಧಾನ ಇರ್ಬೇಕು. ನೋಡ್ರಿ ಮುಗಿತಾ ಇಲ್ಲಿ. ನಮಗೊಂದು ಗಂಡು ಒಂದು ಹೆಣ್ಣು, ಅದು ಅವರ ಆಶೀರ್ವಾದದಿಂದ ನಮಗೆ ದೊರೀತಿದೆ. ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲಲ್ಲ, ನಮ್ಮ ಮಕ್ಕಳು ಒಂದಿಷ್ಟು ಕಾಡ್ತಾವ, ಬೇಡ್ತಾವ, ಓಡಾಡ್ತನ ಮಾಡ್ತಾವ, ಮತ್ತು ಅವರು ಸುಧಾರಣೆ ಆಗ್ತಾರೆ. ಮತ್ತು ಈಗ ನಾವು ಅಂಥದ್ದೆಲ್ಲ ಮಾಡ್ಲಾರ್ದ ದೊಡ್ಡವರಾಗಿವೇನ್ರಿ? ಮನೆಯಾಗ ತಂದೆ ತಾಯಿ ಎದುರು ಮಾತಾಡ್ಲಾರ್ದ ದೊಡ್ಡವರಾಗಿವೆ, ಏನು ಓದಿಲಾರ್ದ ದೊಡ್ಡವರಾಗಿವೆ, ಏನು ಬಡಿಲಾರ್ದ ದೊಡ್ಡವರಾಗಿವೆ, ಎಲ್ಲ ಆಗಿದೆ. ಮತ್ತು ಅವರು ಒಂದು ವಯಸ್ಸಿಗೆ ಬಂದ ಮೇಲೆ, ಮದುವೆ ಆದಮೇಲೆ ಬಂದ ಮೇಲೆ ಆ ಹೆಣ್ಮಗಳು ಯಾವಾಗ ಹೆಂಗೆ ಪಾಠ ಕಲಿಸ್ತಾಳಕ್ಕೆ ಕಲಿಸ್ತಾಳೆ, ಮತ್ತು ಸುಧಾರಣೆ ಹಾಕಿರ್ತಾರೆ. ಏನಪ್ಪ ನಮ್ಮ ಮಕ್ಕಳು ಹಿಂಗೆ, ನನ್ನ ಹೆಂಡ್ತಿ ಹಿಂಗೆ ಅನ್ನುವಂಗಿಲ್ಲದು. ನಮ್ಮ ಭಾಗಕ್ಕೆ ಪರಮಾತ್ಮ ಏನು ಕೊಟ್ಟಾನ ತೃಪ್ತವಾಗಿರ್ಬೇಕಾದ್ರಾಗ ಹೇಳುದಿಲ್ರಿ. ಪಾಲಿಗೆ ಬಂದದ್ದು ಐತೇನ್ರಿ ಇವ್ರಾಗ? ನಾನು ರುದ್ರಾಭಿಷೇಕ ಕಷ್ಟ ಅಂತ ತಿಳ್ಕೊಂಡಿದ್ದೆ, ಪಂಚಾಮೃತನೂ ಐತೆ. ಪಾಲಿಗೆ ಏನು ಬರ್ತೈತೆ ಅದನ್ನು ಅನುಭವಿಸ್ಬೇಕು. ಗಂಡ ಭಾಳ ಕುಡಿದು ಬರ್ತಾನ್ರಿ, ಹೆಂಗೆ ಮಾಡ್ಬೇಕ್ರಿ? ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ದೇವ್ರ ಹತ್ರ ಪ್ರಾರ್ಥನಾ ಮಾಡ್ಬೇಕು, ಅಲ್ಲೇ ಕುಂತ್ಕೊಂಡು ಕಣ್ಣೀರು ಸುರಿಸ್ಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ಗುರುಗಳ ಪಾದ ತಗೋಬೇಕು. ನೀ ಯಾವಾಗ ಸುಧಾರಣೆ ಮಾಡ್ತೀನಿ ಮಾಡಪ್ಪ ಅನ್ಬೇಕು, ಅಷ್ಟೇ ಇರ್ಬೇಕು. ಅಕ್ಕಪಕ್ಕದ ಮನೆಗೆ ಹೇಳಕ್ಕೆ ಹೋಗ್ಬಾರ್ದು. ಹೇಳಿದ್ರಿ ಕೆಲಸ ಕೆಟ್ಟ ಹೋಗುತ್ತೆ. ಹೆಂಡತಿ ಭಾಳ ಎದುರು ಮಾತಾಡ್ತಾಳ್ರಿ, ಚೌಳಿಕಾಯಿ ಮಾಡಂದ್ರೆ ಬದ್ನಿಕಾಯಿ ಮಾಡ್ತಾಳ್ರಿ, ರೊಟ್ಟಿ ಮಾಡಂದ್ರೆ ಚಪಾತಿ ಮಾಡ್ತಾಳ್ರಿ. ಏನು ಮಾಡ್ಬೇಕು? ಸಮಾಧಾನವಾಗಿರ್ಬೇಕು. ಹಿಂಗಾತಂತ ತಿಳ್ಕೊಂಡು ಏನೂ ಅನ್ನಬಾರ್ದು, ತೃಪ್ತವಾಗಿ ಬದುಕ್ಬೇಕು ಅದ್ರಾಗ. ಹಾಗೆ ತೃಪ್ತವಾಗಿ ಬದುಕ್ತಾ ಇರುವಂಥ ಒಂದು ಕುಟುಂಬ, ಆ ಕುಟುಂಬಕ್ಕೆ ಯಾರು ಬರ್ತಾರೆ, ಅವರ ಸಮೀಪಕ್ಕೆ ಯಾರು ಬರ್ತಾರೆ, ಅವರು ಮನೆಯೊಳಗಿರುವುದನ್ನು ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸಿ ಕಳಿಸ್ತಿದ್ರು, ಪ್ರೀತಿಯಿಂದ ಎಡೆ ಮಾಡಿ ಅವ್ರಿಗೆ ಕಳಿಸ್ತಿದ್ರು, ಪ್ರೀತಿಯಿಂದ ಎಡೆ ಮಾಡಿ ಊಟ ಮಾಡಿಸಿ ಕಳಿಸ್ತಿದ್ರು. ಮುಂದೆ ಆ ತಾಯಿಗೆ ಒಂದು ಕನಸು ಬಿತ್ತಂತ. ಒಂದು ಕನಸು ಏನು ಸ್ವಪ್ನ ಬಿತ್ತು ಅಂದರೆ, ಆ ಸ್ವಪ್ನದಲ್ಲಿ ಶಿವಯೋಗಿಯೊಬ್ಬನು ಬಂದಿದ್ದಾನೆ, ಆ ಸ್ವಪ್ನದಲ್ಲಿ ಪರಮಾತ್ಮನೊಬ್ಬನು ಬಂದಿದ್ದಾನೆ. ಆ ತಾಯಿಗೆ ಆಶೀರ್ವಾದವನ್ನು ಮಾಡಿದ, ಮಗಳೇ ಮಗಳೇ, ನಾನು ನಿನ್ನ ಪುಣ್ಯ ಗರ್ಭದಿಂದ ಉದಯಿಸಿ ಬರುವವನಿದ್ದೇನೆ ಮಗಳೇ, ನಾನು ನಿನಗೆ ಮಗುವಾಗಿ ಬರುವವನಿದ್ದೇನೆ ಮಗಳೇ, ನಾನು ನಿನ್ನ ಮಗನಾಗ್ತೇನೆ ಅಂತ ಕನಸಿನೊಳಗೆ ಬಂದು ಶಿವಸ್ವರೂಪಿ ಆಗಿರುವಂಥ ಶಿವಯೋಗಿ ಆ ತಾಯಿಗೆ ಅಪ್ಪಣೆ ಮಾಡಿದ್ನಂತ ನೋಡ್ರಿ. ಆ ತಾಯಿ ಏನು ಬೇಡಿರಲಿಲ್ಲ, ನನಗಿಂಥವು ಮಗ ಬೇಕು, ನನಗೆ ಅಂಥವು ಮಗ ಬೇಕಂತ ತಿಳ್ಕೊಂಡು ಎಂದೂ ಯಾವ ದೇವರ ಹತ್ತಿರ ಹೋಗಿಯೂ ಕೂಡ ಆ ತಾಯಿ ಪ್ರಾರ್ಥನೆ ಮಾಡಲಿಲ್ಲ. ದೇವರು ಯಾವಾಗ ಕೊಡ್ತಾನ ಅವಾಗ ಪಡ್ಕೋಬೇಕಂತಿದ್ಲ ಹೆಣ್ಮಗಳು ಇದ್ಲು. ಪರಮಾತ್ಮನ ಸ್ವರೂಪಿಯಾಗಿರುವಂಥ ಶಿವಯೋಗಿ ಬಂದು ಯಾವಾಗ ನಾನಿನ್ನ ಮಗುವಾಗಿ ಬರ್ತೀನಿ ಅಂದ, ಅವಾಗ ಆ ತಾಯಿ ಅಂತಾಳೆ, ಪರಮಾತ್ಮ ನೀನು ನನಗೆ ಮಗುವಾಗಿ ಬರ್ತೀಯ ನನ್ನಪ್ಪ, ಬಾ ಈ ಸಮಾಜದ ಸೇವೆಯನ್ನು ಮಾಡುವುದಕ್ಕಾಗಿ ಬಾ, ಈ ಜನರ ಮಧ್ಯದೊಳಗೆ ತುಂಬಿಕೊಂಡಿರುವಂಥ ಅಜ್ಞಾನ ಅಂಧಕಾರವನ್ನ ತೊಳಗಿ ಬೆಳಗುವುದಕ್ಕಾಗಿ ಬಾ, ಈ ಜಗವನ್ನ ಬೆಳಗುವುದಕ್ಕಾಗಿ ಬರಬೇಕು ನನ್ನಪ್ಪ, ನಿನ್ನ ಆಶೀರ್ವಾದ ಆಗಬೇಕು, ಬಾ ನನ್ನಪ್ಪ ಅಂತ ಪ್ರಾರ್ಥನೆ ಮಾಡಿಲ್ಲ ಆ ತಾಯಿ. ಪ್ರಾರ್ಥನೆಯನ್ನು ಮಾಡಿದ್ದು, ಆ ಪ್ರಾರ್ಥನೆಯ ಪ್ರತಿಫಲ, ಆ ಶಿವಯೋಗಿಯ ಕರುಣೆಯ ಪ್ರತಿಫಲ, ಆ ತಾಯಿ ಗರ್ಭಿಣಿಯಾದಳು. ಆ ತಾಯಿ ಗರ್ಭಿಣಿಯಾಗಿದ್ದಾಳೆ. ಆ ತಾಯಿ ಗರ್ಭಿಣಿಯಾಗಿ ಮುಂದೆ ಆ ತಾಯಿಯ ಗರ್ಭಕ್ಕೆ 8 ಮಾಸಗಳು ತುಂಬಿದಾಗ, 8 ತಿಂಗಳುಗಳು ತುಂಬಿದಾಗ ಮನೆಯ ಯಜಮಾನ ಉಟ್ಕೊಳ್ಳೋದಕ್ಕೆ ಸುಂದರವಾದ ಬಟ್ಟೆಗಳಿರಲಿಲ್ಲ ಅವರಿಗೆ, ಉಡುವುದಕ್ಕೆ ಸುಂದರವಾಗಿರುವಂಥ ಬಟ್ಟೆಗಳಿರಲಿಲ್ಲ, ತೊಡುವುದಕ್ಕೆ ಸುಂದರವಾಗಿರುವಂಥ ತೊಡುಗೆಗಳಿರಲಿಲ್ಲ, ಇರುವುದಕ್ಕೆ ಸುಂದರವಾದ ಮನೆ ಇರಲಿಲ್ಲ. ಆದರೆ ಸತಿಪತಿಗಳು ಎಷ್ಟು ತೃಪ್ತವಾಗಿ ಬದುಕ್ತಾ ಇದ್ರು ಅಂದರೆ, ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಹೇಳುವ ಹಾಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ತುಂಬಿರುವ ಎಲ್ಲಿದೆ ನಂದನ, ಎಲ್ಲಿದೆ
ಬಂಧನ ಎಲ್ಲ ಇದೆ ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗೆ, ಎಲ್ಲೋ ಹುಡುಕಿ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಬಂಧನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಸವಿದೆ ನಾಲಿಗೆಗೆ ಅಮೃತದ ಸವಿದೆ. ಹುಡುಕಿದೆ ಇಲ್ಲದ ದೇವರ ಕಲಾ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಂತ. ಅದಕ್ಕೆ ಅಲ್ಲಿಯ ಆದರ್ಶ ದಂಪತಿಗಳು ಏನು ಆದರ್ಶವಾದ ಬದುಕು. ಮನೆಯೊಳಗೆ ಉಣ್ಣೋದಕ್ಕೆ ಅನ್ನ ಇರಲಿಲ್ಲ ನಿಜ, ಇರುವುದಕ್ಕೆ ಸುಂದರವಾದ ಮನೆ ಇರಲಿಲ್ಲ ನಿಜ, ಆದರೆ ಎಷ್ಟು ಆನಂದಮಯವಾದ ಬದುಕು ಅವರದಾಗಿತ್ತು ಅಂದರೆ ಜೇಡರ ದಾಶಿಮಾರ್ಯರು ದುಗ್ಗಳಿಯಂತೆ, ಅಣ್ಣ ಬಸವಣ್ಣನವರು ನೀಲಗಂಗಾಂಬಿಕ ತಾಯಿಯಂತೆ, ಆಯುಧಕ್ಕೆ ಲಕ್ಕಮ್ಮ ಮಾರಯ್ಯನವರಂತೆ, 40 ವೀರೇಶ್ವರ ಶಿವಶರಣರು ಗುರುದೇವಮ್ಮ ತಾಯಿಯವರಂತೆ, ಕಲಬುರಗಿಯ ಶರಣ ಬಸವೇಶ್ವರರು ಮಹಾದೇವಿ ಅಮ್ಮನವರಂತೆ ಆದರ್ಶವಾದ ಬದುಕನ್ನು ಬದುಕ್ತಾ ಇರುವಂತಹ ಆ ಶರಣ ದಂಪತಿಗಳು ಆ ತಾಯಿ ಗರ್ಭಿಣಿಯಾದಾಗ 8 ತಿಂಗಳ ತಾಯಿಯ ಗರ್ಭಕ್ಕೆ ತುಂಬಿದಾಗ ಉತ್ತಮವಾಗಿರುವಂಥ ಗುರುಗಳಿಂದ, ಒಬ್ಬ ಶಿವಪೂಜಾ ನಿಷ್ಠರಾಗಿರುವಂಥ ಪಟ್ಟಾಧ್ಯಕ್ಷರಿಂದ ಆ ತಾಯಿಯ ಗರ್ಭಕ್ಕೆ ಲಿಂಗ ಸಂಸ್ಕಾರವನ್ನು ಕೊಡಿಸಿದರು. ಲಿಂಗ ಸಂಸ್ಕಾರವನ್ನು ಕೊಡಿಸಿದರು. ಆ ತಾಯಿಯ ಭಾವನೆಗಳು ಎಷ್ಟು ಪರಿವರ್ತನೆಗೊಂಡಿತ್ತು ಅಂದರೆ ಸದಾವಕಾಲ ಲಿಂಗ ಪೂಜೆ ಮಾಡಬೇಕು ಅನ್ನುವಂಥ ಭಾವ ಉಂಟಾಯಿತು. ಸದಾವಕಾಲ ಗುರುಲಿಂಗ ಜಂಗಮರ ಅಣಿಮುತ್ತುಗಳನ್ನು ಕೇಳಬೇಕು ಅನ್ನುವಂಥ ಭಾವ ಉಂಟಾಯಿತು. ನಿತ್ಯ ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವ ಉಂಟಾಯಿತು. ನಾವೆಲ್ಲ ವೀರಶೈವರಾಗಿರೋದ್ರಿಂದ ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಪಾಲನೆ ಮಾಡ್ಕೊಂಡು ಬಂದಿರುವಂಥ ಆಚಾರ ವಿಚಾರಗಳು, ಇವುಗಳನ್ನೆಲ್ಲ ನಾವು ಒಂದೊಂದಾಗಿ ನಾವೇ ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನುಳಿದ ಧರ್ಮದವರೆಲ್ಲರೂ ಕೂಡ ಈ ಧರ್ಮ, ಈ ಪರಂಪರೆಯನ್ನು ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮನೆಗಳಿಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಜನವರಿ 14ನೇ ತಾರೀಕಿಗೆ ಸಂಕ್ರಾಂತಿಯ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಕಲ್ಲೋಳದಲ್ಲಿ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸುವುದರೊಂದಿಗೆ 51 ದಿನಗಳವರೆಗಿನ ಒಂದು ತಮ್ಮ ಸಂಚಾರಿ ಧರ್ಮ ಜಾಗೃತಿಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೂ ಕೂಡ ಈ ಕ್ಷಣದವರೆಗೂ ಕೂಡ ನಿತ್ಯ ನಿರಂತರವಾಗಿ ಲಿಂಗವನ್ನು ಕಟ್ಟಬೇಕು, ಅಷ್ಟಾವರಣ ಪಂಚಾಚಾರ ಷಟ್ಸ್ಥಳಗಳನ್ನ ತಿಳಿಸ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಾಕತ್ತಾರಂದ್ರೆ, ಸಂಚಾರವನ್ನು ಮಾಡ್ತಾ ಇದ್ದಾರಂದ್ರೆ
ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರಂದ್ರ ಅದು ಅವರಿಗಾಗಿ ಅಲ್ಲ, ಈ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂತ ನಮಗೋಸ್ಕರವಾಗಿ ಜಗದ್ಗುರು ಮಹಾಸನ್ನಿಧಿಯವರು ನಿರಂತರವಾಗಿ ಸಂಚರಿಸ್ತಾರೆ. ನಮ್ಮ ಸಲುವಾಗಿ ಈ ಪರಂಪರೆ ಉಳಿಬೇಕಲ್ಲ. ಇದು ಕೇವಲ ಸ್ವಾಮೀಜಿ ಅವರು ಪುರಾಣ ಹೇಳೋರಿಗೆ ಅಷ್ಟೇ ಸೀಮಿತ ಅಲ್ಲ. ಇದು ನಾವೆಲ್ಲರೂ ಲಿಂಗಧಾರಿಗಳಾಗಬೇಕು, ನಾವೆಲ್ಲರೂ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಸದ್ಭಾವಿಗಳಾದಾಗ ಈ ಪರಂಪರೆ ಉಳಿಯೋದಕ್ಕೆ ಸಾಧ್ಯ. ಅಲ್ಲಿ ಆ ತಾಯಿ ತುಂಬ ಗರ್ಭಿಣಿಯಾಗಿದ್ದಾಳೆ. ಹೆರಿಗೆ ಆಗುವ ಸಮಯದಲ್ಲಿ ಯಜಮಾನ ಎಂಥವ್ರಿದ್ದರಂದರೆ ಮೈಲಾರದ ಬಸವಲಿಂಗ ಶರಣರ ತ್ರಿಪದಿಗಳನ್ನು ಹಾರ್ಮೋನಿಯಂ ನುಡಿಸ್ತಾ ಹಾಡಿದ್ರಂತ. ಹಾರ್ಮೋನಿಯಂ ನುಡಿಸೋದ್ರೊಳಗೆ ತನ್ಮಯರಾದರು. ನಿಜಗುಣ ಶಿವಯೋಗಿಗಳವರ ತತ್ವಗೀತೆಗಳನ್ನು ಹಾಡುವುದರೊಳಗೆ ಮಡದಿಯ ಎದುರಿಗೆ ಕೂತ್ಕೊಂಡು ಆನಂದವಾಗಿ ಹಾಡಕತ್ತಾರೆ. ಬಸವಾದಿ ಶಿವಶರಣರ ವಚನಗಳನ್ನ ಹಾಡಕತ್ತಾರೆ. ಏನು ಹಾರ್ಮೋನಿಯಂನ ನುಡಿಸೋದ್ರೊಳಗೆ ಅವರು ಮೈ ಮರೆತು ರಾಗ ರಸಮಯವಾಗಿ ಹಾಡ್ತಾ ಇದ್ರೋ, ತಾಯಿ ಹೂ ಅಂತಿದ್ಲೋ ಅಥವಾ ತಾಯಿಯ ಗರ್ಭದೊಳಗಿರುವಂಥ ಮಗು ಹೂ ಅಂತಿತ್ತು ಅನ್ನೋದು ಒಂದೂ ಗೊತ್ತಾಗ್ತಿರ್ಲಿಲ್ಲ ಅಂತ ಅಷ್ಟು ಆನಂದವಾಗಿ ಅವರು ಹಾರ್ಮೋನಿಯಂ ನುಡಿಸ್ತಿದ್ದಾರಂತ ಸ್ವಾಮಿಗಳು. ಮುಂದೆ ಆ ತಾಯಿಗೆ ಹೆರಿಗೆ ಆಯಿತು. ಮಗುವಿಗೆ ಒಂದು ವಿಶೇಷವಾದ ಸಂಸ್ಕಾರವನ್ನು ಕೊಟ್ಟ ತಾಯಿ ಬೆಳೆಸಿದ್ಲು. ಮಗು ಬೆಳೆದು ದೊಡ್ಡದಾಗಿದೆ. ಮಗುವಿಗೆ ಸುಮಾರು 1 ವರ್ಷ 4 ತಿಂಗಳು ತುಂಬಿದೆ. 1 ವರ್ಷ 4 ತಿಂಗಳು ಅಂದರೆ 16 ತಿಂಗಳು ತುಂಬಿದೆ. ಯಜಮಾನರು ಮನೆಯಲ್ಲಿ ಮಡದಿಗೆ ಹೇಳಿದ್ರಂತೆ, ನಾನು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೇನೆ ಅಂತ. ಭಜನೆಯನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊರಟ್ರು. ಅವರು ಏನು ಹೊರಟ್ರು ಹೋದರು. ಹೋಗಿ ಮತ್ತೆ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಮತ್ತೆ ಹಿಂತಿರುಗಿ ಆ ಊರಿಗೆ ಬರಬೇಕಾದ್ರೆ ಇನ್ನೊಂದು 8-10 ಕಿಲೋಮೀಟರ್ ದೂರ ಆ ಊರು. ಅಷ್ಟೊತ್ತಿಗೆ ಮಡದಿಗೆ ಅನಾರೋಗ್ಯ ಉಂಟಾಗಿದೆ. ಆಗಿನ ಕಾಲದಲ್ಲಿ ಫೋನ್ಗಳ ವ್ಯವಸ್ಥೆ ಇರಲಿಲ್ಲ. ಎಲ್ಲದಾರಂತ ಹೇಗೆ ತಿಳಿಸೋದು? ನಡಿತಾನೆ ಹೋಗಬೇಕು, ನಡಿತಾನೇ ಬರಬೇಕು. ಅಂತಹ ಸಂದರ್ಭದಲ್ಲಿ 16 ವರ್ಷ ತುಂಬಿರುವಂಥ ಮಗುವಿಗೆ ತಾಯಿ ಹೇಳ್ತಾಳೆ, ಯಪ್ಪ, ಮಗುವಿಗೆ ಸರಿಯಾಗಿ ಮಾತನಾಡುವುದಕ್ಕೆ ಬರ್ತಾ ಇಲ್ಲ. ತೊದಲು ನುಡಿಗಳನ್ನು ಆಡ್ತಾ ತಾಯಿಯ ನಲ್ಮೆಯ ಒಲ್ಮೆಯ ಗೆಲ್ಮೆಯ ಮಧುರವಾದ ಮಾತುಗಳನ್ನು ಕೇಳ್ತಾ, ತಾಯಿಯ ಕೆನ್ನೆಗೊಂದು ಸಿಹಿ ಮುತ್ತನ್ನು ಕೊಡ್ತಾ, ತಾಯಿ ಕೊಡುವಂಥ ಪ್ರೀತಿಯ ಮುತ್ತನ್ನು ಸ್ವೀಕಾರ ಮಾಡ್ತಾ, ಮಗು ಆಡಿ ಬೆಳೆದು ಏನೆಲ್ಲ ತಾಯಿಯ ಮಡಿಲಲ್ಲಿ ಓಡಾಡಬೇಕಾಗಿತ್ತು. ಅಮ್ಮನ ಮಡಿಲು ಅಂದರೆ ಸ್ವರ್ಗ. ಆ ಸ್ವರ್ಗದಲ್ಲಿ ಏನೆಲ್ಲ ಆನಂದವನ್ನು ಅನುಭವಿಸಬೇಕಾಗಿರುವಂಥ ಮಗುವನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಾಯಿ ಹೇಳ್ತಾಳೆ, ಯಪ್ಪ ಮಲ್ಲಯ್ಯ ಅಂದ್ಲು. ಅಪ್ಪ ಮಲ್ಲಯ್ಯಗೆ ಹೋಗ್ಯಾನ ಅನ್ನೋದು ಮಗುವಿಗೆ ಗೊತ್ತಿಲ್ಲ. ತಿಳುವಳಿಕೆ ಇಲ್ಲದೇ ಇರುವಂತಹ ವಯಸ್ಸು. 16 ತಿಂಗಳು ತುಂಬಿರುವಂಥ ಕೂಸಿಗೆ ತಾಯಿ ಹೇಳ್ತಾಳೆ, ಮಲ್ಲಯ್ಯ 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 ಅಂದ್ಲು. ಅಲ್ಲೇ ಜೀವ ಬಿಟ್ಟಿದ್ಲು ತಾಯಿ. ಮಗುವಿಗೆ ನನ್ನ ತಾಯಿ ನನ್ನ ಬಿಟ್ಟು ಹೋದ್ಲು ಅನ್ನುವಂಥ ಕಲ್ಪನೆಯೂ ಕೂಡ ಇಲ್ಲ. ನನ್ನವ್ವ ಮಲಗಿದ್ದಾಳೆ, ಈಗೆದ್ದು ಮತ್ತೆ ನನಗೆ ತನ್ನ ಎದೆ ಹಾಲನ್ನು ಕೊಡ್ತಾಳೆ, ನನಗೆ ಮತ್ತೆ ಮೊಸರನ್ನ ಊಟ ಮಾಡಿಸ್ತಾಳೆ, ಮತ್ತೆ ಹಾಲನ್ನು ಕುಡಿಸ್ತಾಳೆ, ಮತ್ತೆ ನನಗೇನೆಲ್ಲ ಸಿಹಿಯಾದ ಕಥೆಗಳನ್ನ ಹೇಳ್ತಾ ತನ್ನ ಎದೆಯ ಮೇಲೆ ನನ್ನನ್ನು ಮಲಗಿಸ್ತಾಳೆ. ನನ್ನವ್ವ ನನ್ನನ್ನು ಮತ್ತೆ ಗಟ್ಟಿಯಾಗಿ ಅಪ್ಕೊಂತಾಳೆ ಅನ್ನುವಂಥ ಕಲ್ಪನೆಯೊಳಗ ಮಗು ಇತ್ತು. ಆದರೆ ತಾಯಿ ಶಾಶ್ವತವಾಗಿರುವ ಮೌನಕ್ಕೆ ಶರಣಾಗಿದ್ದಾಳೆ. ಪಕ್ಕದಲ್ಲಿ ತಂದೆ ಇಲ್ಲ, ಪಕ್ಕದಲ್ಲಿ ಗಂಡನಿಲ್ಲ. ಹುಡುಗ ಕೂಗಿತು, ಅವ್ವ 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 ಅಂತು. ಪಾದಯಾತ್ರೆಗೆ ಹೋಗಿರುವಂಥ ಸ್ವಾಮಿಗಳು ಆ ಊರಿನಿಂದ ಸ್ವಲ್ಪ ದೂರದಲ್ಲಿದ್ದರು. ಯಾರೋ ಹೋಗಿ ವಿಷಯ ಮುಟ್ಟಿಸಿದ್ರು, ಹೀಗಾಗಿದೆ ಬರಬೇಕು ಅಂತ. ಶ್ರೀಗಿರಿಯ ಮಲ್ಲಯ್ಯನ ಭಜನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ಧ್ಯಾನ ಮಾಡ್ತಾ ಪಾದಯಾತ್ರೆ ಮಾಡಿ ಬಂದಿರುವಂಥ ಸ್ವಾಮಿಗಳನ್ನ ಭಕ್ತರೆಲ್ಲರನ್ನೂ ಕೂಡ ಐದೇಸಿ ಮಾಡಿ ಊರಾಗ ಕರ್ಕೋಬೇಕಾದ ಸಮಯ. ಸ್ವಾಮಿಗಳು ಬಂದ್ರಂತ, ನೋಡ್ತಾರ ಮಡದಿಯನ್ನ, ಮಗುವನ್ನ ನೋಡ್ತಾರ. ಮಲ್ಲಯ್ಯನ ಒಂದು ಕಡೆಗೆ ಅವರು ಪ್ರಾರ್ಥನೆ ಮಾಡಿದ್ರು. ಶ್ರೀಗಿರಿಯ ಮಲ್ಲಯ್ಯನಲ್ಲಿ ಬಹಳಷ್ಟು ಭಕ್ತಿಯಿಂದ ಬೇಡ್ಕೊಂಡ್ರು, ಮಲ್ಲಯ್ಯ ನಿನ್ನ ದರ್ಶನವನ್ನು ಮಾಡಿಕೊಂಡ ಬಳಿಕ ಏನೆಲ್ಲ ಕಷ್ಟಗಳು ಬಯಲಾಗ್ತಾವಂತ ಹೇಳಿದ್ರಪ್ಪ, ಏನೆಲ್ಲ ಸಂಕಟಗಳು ದೂರ ಆಗ್ತಾವಂದ್ರು.
ನಿನ್ನ ಸನ್ನಿಧಾನಕ್ಕೆ ಬಂದ್ರೆ ಸಂಸಾರದ ಭಾರ ಎಲ್ಲ ಕಡಿಮೆ ಆಗ್ತಾವು ಅಂತ ತಿಳ್ಕೊಂಡು ಎಲ್ಲರೂ ಹೇಳಿದ್ರಪ್ಪ. ಆದರೆ ಪ್ರೀತಿಯನ್ನ ಕೊಟ್ಟು ನನ್ನನ್ನು ಏನೆಲ್ಲ ಮುದ್ದಿಸಿ ನನ್ನ ಮಗುವಿಗೆ ಏನೆಲ್ಲ ವಾತ್ಸಲ್ಯವನ್ನು ಕೊಟ್ಟು ನನ್ನ ಮಗುವನ್ನ ಬೆಳೆಸ್ತಾ ಇರುವಂತ ಮಡದಿಯನ್ನೇ ನೀನು ಕಿತ್ಕೋತೀಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮಗು ಕಣ್ಣೀರನ್ನು ಸುರಿಸ್ತಾ ಕೂತ್ಕೊಂಡಿರುವಂತ ತಂದೆಯ ತೊಡೆಯನ್ನ ಏರಿ ತಂದೆಯ ಗಲ್ಲವನ್ನು ಮುಟ್ಟಿ ಒಮ್ಮೆ ತಾಯಿ ಕಡೆಗೆ ಮಗು ಕೈ ಮಾಡಿ ತೋರಿಸಿ ಮತ್ತೊಂದು ಕಡೆಗೆ ಬಲಗೈಯಿಂದ ಮಲ್ಲಯ್ಯ ಅಂತದು, ಮಲ್ಲಯ್ಯ ಮಲ್ಲಯ್ಯ ಅಂತದು. ಅವ್ವ ಮಲ್ಲಯ್ಯ, ಅವ್ವ ಮಲ್ಲಯ್ಯ ಅಂತ ಮಗು. ಅವ್ವ ಮಲ್ಲಯ್ಯ ಅಂತಂದು ಕೂಡ್ಲೇನೆ ತಂದೆ ಅಂತಾರೆ. ತಂದೆ ಆ ಮಗುವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾರೆ, ಮಲ್ಲಯ್ಯನಿಗೆ ಹೇಳ್ತಾರೆ, ಮಲ್ಲಯ್ಯ ನಿನ್ನ ಕೃಪೆ ಇಂಥದ್ದು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಮಗುವಿಗೆ ತಾಯಿ ಅಂದ್ರೆ ಗೊತ್ತಿಲ್ಲ, ತಂದೆ ಅಂದ್ರೆ ಗೊತ್ತಿಲ್ಲ, ಮಾತನಾಡುವ ಶಕ್ತಿಯೂ ಕೂಡ ನನ್ನ ಮಗುವಿಗೆ ಇನ್ನೂ ಬಂದಿಲ್ಲ. ಆದರೆ ನನ್ನ ಮಡದಿ ತನ್ನ ಪ್ರಾಣ ಬಿಡುವ ಪೂರ್ವದಲ್ಲಿ ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ನಿನ್ನ ಕಡೆಗೆ ಕೈ ಮಾಡಿ ತೋರಿಸಿದ್ದಾರೆ ಅಂದ ಬಳಿಕ ಇನ್ನು ಮುಂದೆ ಈ ಮಗುವಿಗೆ ತಂದೆಯೂ ಮಲ್ಲಯ್ಯ, ತಾಯಿಯೂ ಮಲ್ಲಯ್ಯ, ಬಂಧುವೂ ಮಲ್ಲಯ್ಯ. ಇನ್ನು ಮುಂದೆ ಈ ಮಗು ನನ್ನ ಮಗುವಲ್ಲ, ನಿನ್ನ ಮಗು ಮಲ್ಲಯ್ಯ ಅಂತ ತಿಳ್ಕೊಂಡು ಮಲ್ಲಯ್ಯನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾರೆ. ಅವರೇ ಶ್ರೀಶೈಲ ಪೀಠದ ಮಹಾ ಜಗದ್ಗುರುಗಳಾಗಿ ಇವತ್ತು ನಮ್ಮ ಗುರುಗಳಾಗಿ ನಮ್ಮ ಮುಂದಿದ್ದಾರೆ. ಅಂತಹ ಜಗದ್ಗುರುಗಳು ಅವರು ಪೀಠಕ್ಕೆ ಆದ ಮೇಲೆ ಜಗದ್ಗುರುಗಳಾದವರಲ್ಲ. ತಾಯಿ ಗರ್ಭದಿಂದ ಬರಬೇಕಾದ್ರೇ ಜಗದ್ಗುರುಗಳಾಗಿ ಬಂದವರು. ತಾಯಿಯ ಪ್ರೀತಿ ವಾತ್ಸಲ್ಯ ಏನೆಲ್ಲ ಅನುಭವಿಸ್ಬೇಕಾಗಿರುವಂತಹ ಒಂದು ವಯೋಮಾನದಲ್ಲಿ ಇನ್ನು ತಾಯಿ ಅದೇ ಹಾಲನ್ನು ಕುಡಿದು ತಾಯಿಯ ಮಡಿಲಲ್ಲಿ ಬೆಳೆದು ತಾಯಿ ಕೈಯೊಳಗಿನ ರೊಟ್ಟಿಯನ್ನು ಉಣ್ಬೇಕಾಗಿರುವಂಥ ವಯೋಮಾನದಲ್ಲಿ ತಾಯಿಯನ್ನು ಕಳ್ಕೊಂಡ್ಬಿಟ್ರು. ತಾಯಿಯನ್ನು ಕಳ್ಕೊಂಡ್ರು. ಅವ್ರ ತಾಯಿ ಪಾರ್ವತಮ್ಮ, ಶಾರದಮ್ಮ ಅಲ್ಲ, ಅವ್ರ ತಾಯಿ ಶಾರದಮ್ಮ, ಅವ್ರ ತಾಯಿ ಪಾರ್ವತಮ್ಮ. ಅವರ ತಂದೆ ಮಡಿವಾಳಯ್ಯನವರು, ಅವ್ರ ತಾಯಿ ಶಾರದಾ ಮಾತೆ, ಅವರ ತಾಯಿ ಶಾರದಾ ತಾಯಿಯವರ ತಾಯಿ ಪಾರ್ವತಮ್ಮ. ಇತ್ತೀಚೆಗೆ ಲಿಂಗೈಕ್ಯರಾದರು, ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ಲಿಂಗೈಕ್ಯರಾದರು. ಅವರು ಪ್ರೀತಿಯಿಂದ ಆ ಮಗುವನ್ನು ಬೆಳೆಸಿದರು. ಅದಕ್ಕೆ ನನಗೊಂದು ನೆನಪು ಬರೋದು, ನೀವೆಲ್ಲ ಕೇಳಿರುವಂಥ ಗೀತೆ ಅದು. ಏನು ಸೊಗಸಾಗಿ ಅವರೆಲ್ಲ ಆ ಕಾಲದೊಳಗೆ ಬರೆದಿರುವಂಥದ್ದು. ಆಟ ಪಾಠ ನೋಡಿ ನಲಿಯುವ ತಾಯ ಕಾಣದೆ, ಅವಳ ಮಮತೆ ಮಡಿಲಿನಿಂದ ದೂರ ಜಾರಿದೆ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ. ಸಣ್ಣದೇಪಣ್ಣ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ನಾಳೆ ನೀನೆ ನಂದಾದೀಪ ನಮ್ಮ ಬಾಳಿಗೆ, ನಮ್ಮ ಬಾಳಿಗೆ. ಅಂದರೆ ತಾಯಿ ಮಡಿಲಿನೊಳಗೆ ಮಗು ಯಾವಾಗ ಅನಾಥ ಆಗ್ತದಂದ್ರೆ ತಂದೆಯನ್ನು ಕಳ್ಕೊಂಡಾಗ ಅನಾಥ ಆಗೋದಿಲ್ಲ. ತಾಯಿಯನ್ನು ಕಳ್ಕೊಂಬಿಟ್ರೆ ಏನೈತಲ್ರಿ, ಭಾಳ ಕಷ್ಟ, ಭಾಳ ಅಂದ್ರೆ ಭಾಳ ಕಷ್ಟ. ಅದ್ರಾಗ ಹೆಣ್ಮಗು ಆಗಿರ್ತೈತಿ, ತಾಯಿ ಕಳ್ಕೊಂಬಿಡ್ತಾವೆ ನೋಡ್ರಿ. ಪ್ರತಿ ಕ್ಷಣಕ್ಕೂ ಅವರು ಸ್ವಂತ ಚಿಕ್ಕಮ್ಮ ಇರ್ತಾರೆ, ದೊಡ್ಡಮ್ಮ ಇರ್ತಾರೆ. ಆದರೆ ತಾಯಿ ಎದುರಿಗೆ ಹಂಚಿಕೊಳ್ಬೇಕಾಗಿರುವಂಥ ವಿಷಯಗಳನ್ನು ಈಗ ನೀವು ಹೆರಿಗೆಗಂತ ಹೋಗ್ತೀರಿ ನೋಡ್ರಿ, ನಿಮ್ಮ ತಾಯಿ ಇದ್ಲಪ್ಪ ಅಂದ್ರೆ ಎಷ್ಟು ಪ್ರೀತಿಯಿಂದ ಕಾಣ್ತಾಳೆ. ಬೇರೆದವ್ರು ಕಾಣ್ತಾರಂದ್ರೂ ಆ ತಾಯಿನ ಬೇರೆ. ಅಂಥ ತಾಯಿ ಪ್ರೀತಿ ವಾತ್ಸಲ್ಯವನ್ನು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಅದು ಎಂದೂ ಅವ್ರ ಜೀವನದಾಗ ಬರಲೇ ಇಲ್ಲ ಅದು. ಆದರೆ ಎಷ್ಟು ವಿಚಿತ್ರ ಅಂದರೆ, ನಾನು ಸನ್ನಿಧಿಯವರು ನೂಲಜರ್ ಕುಂತಾಗ ಭಾಳ ನೆನಪು ಮಾಡ್ಕೊಂಡಿರ್ತೀವಿ. ಅವರು ಅಂತಿರ್ತಾರೆ ರಾತ್ರಿ ಯಾವಾಗಾದರೂ ವಾಕಿಂಗ್ ಮಾಡುವಾಗ, ಏನನ್ನು ನೋಡ್ರಿ ನಮ್ಮವ್ವ ಅಂತ ಅನ್ನಂಗಿಲ್ಲ, ಅವ್ರು ಎಂದೂ ಅವ್ರ ಬಾಯಿಂದ ಬಂದಿಲ್ಲ. ಅವರು ವಿಚಿತ್ರ ಅಂತಂದರೆ, ಅವ್ರದ್ದೊಂದು ತಾಯಿ ಹಿಂಗೆ ನಮ್ಮವ್ವ ಹಿಂಗೆ ಅದಾಳ ಅಂತ ತಿಳ್ಕೊಂಡು ನೋಡಕ್ಕೂ ಒಂದು ಫೋಟೋ ಇಲ್ಲ ಅವ್ರದ್ದು. ನೋಡೋದಕ್ಕೂ ಒಂದು ಹಿಂಗೆ ಫೋಟೋ ಇಲ್ಲ ನೋಡ್ರಿ. ಹೃದಯ ಅನ್ನೋದು ಎಲ್ಲರಿಗೂ ಇರೋದಲ್ರಿ. ಆದರೆ ಹಿಪ್ಪರಿಗೆಯ ಸದ್ಭಕ್ತರು ಎಷ್ಟು ಪ್ರೀತಿಯಿಂದ ಅವ್ರನ್ನ ಜೋಪಾನ ಮಾಡ್ತಾರೆ ಗೊತ್ತೇನ್ರಿ. ಆ ತಾಯಿ ಕನಸು ಹೆಂಗಿತ್ತು ನೋಡ್ರಿ, ಅಂದ್ರೆ ನೀನು ಮಲ್ಲಯ್ಯಗ ಮಗನಾಗಿ ಉಳ್ಕೋಬೇಕಪ್ಪ ಅಂತ ಅಂದ್ರೆ ಅವ್ರ ತಾಯಿ ಕನಸದು. ನೀವು ಮಲ್ಲಯ್ಯನ ಪೀಠಕ್ಕನ ನೀನು
ಅವ್ರ ತಂದೆ ಮಲ್ಲೈಗೆ ಹೋಗಿ ವಾಪಸ್ ಬರೋದ್ರೊಳಗನ ಅವ್ರು ತೀರ್ಕೊಂಡಿದ್ರಲ್ಲ, ಯಾವ ತಂದೆ ಮಲ್ಲಯ್ಯನ ಸನ್ನಿಧಾನಕ್ಕೆ ಹೋಗಿ ವಾಪಸ್ ಬರೋದ್ರೊಳಗೆ ತೀರ್ಕೊಂಡ್ರಲ್ಲ, ಅದ ಮಲ್ಲಯ್ಯನ ಪೀಠಕ್ಕೆ ಇವ್ರು ಗುರುಗಳು ಹಾಕಾರಂದ್ರೆ ಎಂತ ತಾಯಿ ಸಂಕಲ್ಪ ಇರಬೇಕು, ಮತ್ತು ಅವ್ರು ಹೆಂಗೆ ಬೆಳೆಸಿರ್ಬೇಕು. ಇಬ್ಬರಿಗೆ ಸದ್ಭಕ್ತರು ತಮ್ಮ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಒಂದು 100-200 ರೂಪಾಯಿ ಕಡಿಮೆ ಮಾಡಿದ್ರು. ನಮ್ಮೂರು ಹಿರೇಮಠದ ಗುರುಗಳು ಶಿವಯೋಗ ಮಂದಿರಕ್ಕೆ ಹೊರಟಾರ. ನಮ್ಮೂರಿನ ಹಿರೇಮಠದ ಗುರುಗಳು ಚಿತ್ತರಗಿಯ ಚಿಜ್ಯೋತಿ ಶಿವಾನುಭವ ಚರಮೂರ್ತಿಗಳಾಗಿರುವಂಥ ಇಲ್ಕಲ್ಲದ ವಿಜಯ ಮಹಾಂತ ಶಿವಗಳ ಪೀಠದಾಗಿದ್ದ ಅಭ್ಯಾಸ ಮಾಡಕತ್ತಾರ. ನಮ್ಮೂರಿನ ಗುರುಗಳು ಕಾಶಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಹೊರಟಾರ. ಅವಾಗೆಲ್ಲ ಹಿಪ್ಪರಿಗೆ ಬ್ರಿಡ್ಜ್ ಇರಲಿಲ್ಲ. ಇದು ಎಲ್ಲ ಅಥಣಿಗೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಇರಲಿಲ್ಲ. ನಾವಿನೊಳಗ ಅಜ್ಜವ್ರನ್ನ ಸಿದ್ದರಾಮ ದೇವ್ರನ್ನ ಕಳಿಸ್ಬೇಕಾದ್ರೆ ಇಡೀ ಊರು ಹಿಪ್ಪರಿಗೆ ಜನ ತಮ್ಮ ಮಕ್ಕಳು ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಕಳ್ಸಕ್ ಹೋಗಿದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರ ಗುರುಗಳು ಏನಾದ್ರು ಕಾಶಿಗೆ ಅಭ್ಯಾಸ ಮಾಡಕ್ ಹೋಗ್ತಾರಂದ್ರ ಅವ್ರನ್ನ ನಾವಿನೊಳಗ ಕಳ್ಸಾಕ್ ಇಡೀ ಊರ್ ಮಂದಿ ಬರ್ತಿದ್ರಂತ. ನಮ್ಮಪ್ಪ ನೀ ಕಾಶಿಗೆ ಹೋಗಿ ವಿದ್ಯಾವಂತನಾಗಿ ಬರ್ಬೇಕು, ನಮ್ಮೂರ್ ಮಠಕ್ಕಲ್ಲ, ನೀನು ಶ್ರೀಶೈಲ ಪೀಠಕ್ಕನ ಜಗದ್ಗುರು ಆಗ್ಬೇಕಂತ ಅವ್ರ ಆಸೆ. ಇದು ಇಬ್ಬರಿಗೆ ಮಂದಿ ಆಸೆ ಇದು. ಮತ್ತು ಅವ್ರು ಹೆಂಗೆ ಓದ್ತಾರ್ರಿ, ಕಾಶಿ ಒಳಗೆ ಹೋಗಿ ಒಂದೇ ಸಮಯಕ್ಕೆ 2 ಕಡೆಗೆ ಅಧ್ಯಯನ ಮಾಡ್ತಾರ. ಮತ್ತೆ ಅವರು ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತೆ, ಸಮನ್ವಯ ಅನ್ನುವಂಥ ವಿಷಯದ ಮೇಲೆ ಅವರು ಅಧ್ಯಯನ ಮಾಡಿ PhD ಪಡ್ಕೊಂಡು ಬರ್ತಾರ. ಅಂತಹ ಮಗುವನ್ನ ಆ ತಾಯಿ ಶಾರದಾ ಮಾತೆ ಅವರು ತಮ್ಮ ಮಗುವನ್ನಾಗಿ ಪಡ್ಕೋಬೇಕಾದ್ರೆ ಹಿಂದಿನ ಗುರುಗಳಾಗಿರುವಂಥ ಸಿದ್ದರಾಮ ಸ್ವಾಮೀಜಿ ಅವ್ರು ಹೇಳ್ತಿದ್ರಂತ, ನಿನ್ನ ಹೊಟ್ಟ್ಯಾಗ ನಾವು ಹುಟ್ಟಿ ಬರ್ತೀನಿ ಅಂತಿದ್ರಂತ. ಅಂತ ಸಿದ್ದರಾಮ ಸ್ವಾಮೀಜಿಯವರು ಕೂಡ ನಮ್ಮ ಶಿವಯೋಗ ಮಂದಿರ ಮಹಾಸಂಸ್ಥೆಯಲ್ಲಿ ಕಲ್ತವರು, ಸದಾಶಿವ ಮಹಾಸ್ವಾಮೀಜಿ ಅವರ ಶಿಷ್ಯರಾಗಿ ಬೆಳೆದಂಥವ್ರು. ಶ್ರೀಶೈಲ ಪೀಠದ ಗುರುವರರು ಜಗ ಬೆಳಗಲು ಬಂದ ಮಹಾಮೈಮರು, ಧರ್ಮವ ಕಾಯುವ ಈ ದೇವರು ಚನ್ನ ಸಿದ್ಧರಾಮ ಗುರುವರರು. ಶ್ರೀಶೈಲ ಪೀಠದ ಗುರುವರರು ಜಗ ಬೆಳಗಲು ಬಂದ ಗುರುವರರು. ಶ್ರೀಶೈಲ ಪೀಠದ ಗುರುವರರು ಜಗ ಬೆಳಗಲು ಬಂದ ಈ ದೇವರು, ಧರ್ಮವ ಕಾಯುವ ಮಹಾಮೈಮರು, ಧರ್ಮವ ಕಾಯುವ ಮಹಾಮೈಮರು, ಚನ್ನ ಸಿದ್ಧರಾಮ ಗುರುವರರು, ಚನ್ನ ಸಿದ್ಧರಾಮ ಈ ದೇವರು. ಶ್ರೀಶೈಲ ಪೀಠದ ಗುರುವರರು ಜಗ ಬೆಳಗಲು ಬಂದ ಈ ದೇವರು. ಭಕ್ತರ ಏಳ್ಗೆಗೆ ಜನಸಿ ಬಂದರು, ಜನಹಿತವ ಬಯಸುವ ಈ ದೇವರು. ಭಕ್ತರ ಏಳ್ಗೆಗೆ ಜನಸಿದರು ಗುರು, ಜನಹಿತ ಬಯಸುವ ನಿಜ ದೇವರು. ಶ್ರೀಶೈಲ ಪೀಠದ ಗುರುವರರು ಚನ್ನ ಸಿದ್ಧರಾಮ ಈ ದೇವರು, ಚನ್ನ ಸಿದ್ಧರಾಮ ಈ ದೇವರು. ಶ್ರೀಶೈಲ ಪೀಠದ ಗುರುವರರು ಜಗ ಬೆಳಗಲು ಬಂದ ಈ ದೇವರು. ಸದ್ಭಾವನೆ ಗುಣ ಸಂಪನ್ನರು ಗುರು, ಸದ್ಭಾವನೆಯ ಸಂಪನ್ನರು ಗುರು, ಧರ್ಮ ಬೆಳಗಲು ಬಂದ ಈ ದೇವರು. ಸಪ ಮಪ ಮಗ ಪಮ
ಮಗ ಮಗರೇ ಸದ ಸರಣಿ ಸಂದನಿ ಸಂಸ ಸದ್ಭಾವನೆಯ ಗುಣ ಸಂಪನ್ನರು ಧರ್ಮ ಬೆಳಗಲು ಬಂದ ಈ ದೇವರು ಚಲು ಚನ್ನ ಸಿದ್ಧಿಟ್ಟದ ಗುರುವರರು ಜಗ ಬೆಳಗಲು ಬಂದ ಗುರುವರರು ಧರ್ಮವ ಕಾಯುವ ಮಹಾಮೈವರು ಇವರು ಧರ್ಮವ ಕಾಯುವ ಮಹಾಮೈವರು ಇವರು ಚನ್ನ ಸಿದ್ಧಾರಾಮ ಈ ದೇವರು ಚನ್ನ ಸಿದ್ಧಾರಾಮ ಚನ್ನ ಸಿದ್ಧಾರಾಮ ಚನ್ನ ಸಿದ್ಧಾರಾಮ. ತಂದೆ ತಾಯಿಗಳು ಹೇಗಿರಬೇಕು, ಅವರ ಚಾರಿತ್ರ್ಯ ಹೇಗಿರಬೇಕು ಅನ್ನೋದನ್ನು ಹೀಗೆ ನೋಡ್ತಾ ಹೋಗ್ಬಿಟ್ರೆ 15 ದಿನ ಇದರಲ್ಲೇ ಹೋಗ್ಬಿಡ್ತದೆ. ನಾವು ನಿನ್ನೆಯಿಂದ ಒಂದು ಅಪರೂಪವಾಗಿರುವಂಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಒಂದು 10 ನಿಮಿಷ ಮಾತನಾಡಿ ನಾನು ಜಮಖಂಡಿಯ ಕಲ್ಯಾಣ ಮಠದ ಅಪ್ಪ ಅವರು ನಮ್ಮೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಉಮರಾಣಿ ಅನ್ನುವಂಥ ಊರು, ಉಮರಾಣಿ, ಆ ಉಮರಾಣಿಯಲ್ಲಿ ವಿಶ್ವಕರ್ಮ ಕುಟುಂಬದ ಅನಂತರಾಯ ಸಿರಿಸಮ್ಮನವರು ಅಂತ, ಅವರು ಎಷ್ಟು ಮೌಲ್ಯಯುತವಾಗಿರುವಂಥ ಬದುಕನ್ನು ಬದುಕ್ತಾ ಇದ್ದರು, ಆದರ್ಶವಾದ ಬದುಕನ್ನು ಬದುಕ್ತಾ ಇದ್ದರು. ಯಾವಾಗಲೂ ಭಗವಂತ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವರಿಗೆ, ನ್ಯಾಯದ ಮಾರ್ಗದಲ್ಲಿ ನಡೆಯುವಂಥವರಿಗೆ, ಧರ್ಮದ ದಾರಿಯಲ್ಲಿ ನಡೆಯುವಂಥವರಿಗೆ, ಸಜ್ಜನ ಸದಾಚಾರಿಗಳಾಗಿ ನಾವು ಬದುಕಬೇಕು ಅನ್ನುವಂಥವರಿಗೆ ಪರೀಕ್ಷೆಗಳನ್ನು ಬಹಳ ಮಾಡ್ತಾರೆ. ಈಗ ನಾನು ನೀವುಗಳೆಲ್ಲ ನಿಮ್ಮ ಮಕ್ಕಳು ಒಂದು ನೀಟ್ ಎಕ್ಸಾಮ್ ಫೇಸ್ ಮಾಡ್ಬೇಕಂದ್ರೆ 1 ವರ್ಷ ಗಂಟಲೆ ನಾವು ಬೆಂಗಳೂರೊಳಗೆ ಇಟ್ಕೊಂಡು ಅಭ್ಯಾಸ ಮಾಡ್ತೀವಿ. ಅವರೆಲ್ಲ ಇರಬೇಕು ಬೆಂಗಳೂರಲ್ಲಿ ಅಂತ. ಬೆಳಗಾವಿಗೆ ಕಳಿಸ್ತೀವಿ, ಧಾರವಾಡಕ್ಕೆ ಕಳಿಸ್ತೀವಿ. ಒಂದು ಮೆಡಿಕಲ್ ಸೀಟನ್ನು ಪಡೆದುಕೊಳ್ಬೇಕಾದ್ರೆ ಏನೆಲ್ಲ ಅಭ್ಯಾಸ ಮಾಡ್ತಾರೆ ಹುಡುಗರು, ಎಂಜಿನಿಯರಿಂಗ್ ಸೀಟ್ ಪಡ್ಕೋಬೇಕಾದ್ರೆ ಏನೆಲ್ಲ ಅಭ್ಯಾಸ ಮಾಡ್ತಾರೆ, ಏನೆಲ್ಲ ಅರ್ಹತೆಗಳು ಇರಬೇಕಾಗ್ತದೆ. ಇನ್ನು ಸಾಕ್ಷಾತ್ ಪಾರ್ವತಿಯೇ ಮಗಳಾಗಿ ಬರಬೇಕಪ್ಪ ಅಂತಂದ್ರೆ ಇನ್ನು ಆ ಪಾರ್ವತಿ ದೇವಿಯನ್ನು ಮಗಳನ್ನಾಗಿ ಪಡೆದುಕೊಳ್ಳುವಂತಹ ಆ ತಾಯಿ ಹೆಂಗಿರ್ಬೇಕು? ದೇವರು ಪರೀಕ್ಷೆ ಮಾಡೋನ ಅಲ್ಲ. ಈಗ ನಿಮಗೆ ನನಗೆ ಏನಾದರೂ ಪರೀಕ್ಷೆ ಬಂದು ಕಷ್ಟಗಳು ಬಂದು ಅಂದ್ರೆ ನಾವು ಭಾಳ ದೇವ್ರನ್ನ ಬೈಯಾಕೆ ಶುರು ಮಾಡ್ತೀವಿ. ಏನ್ರಿ ದೇವರು ಜಗತ್ನಾಗ ಎಲ್ಲರನ್ನೂ ಬಿಟ್ಟು ನಮಗೆ ಕಷ್ಟ ಕೊಟ್ಟನ್ರಿ, ಚೆ 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 ನಮಗೆ ಕೊಟ್ಟಿರುವಂಥ ಕಷ್ಟ ಜಗತ್ತಿನ್ಯಾಗ ಯಾರ್ಯಾರ್ಯಾರ್ಯಾರಿಗೂ ಕೊಟ್ಟಿಲ್ಲ. ಇದು ಎಲ್ಲರ ಮನೆಯಾಗಿರೋ ಡೈಲಾಗ್, ಇದು ಎಲ್ಲರ ಮನ್ಯಾಗ ಎಲ್ಲರ ಮಠದಾಗಿರೋ ಡೈಲಾಗ್ ಇದು. ಏನು ನಮ್ಗೆ ಅಕ್ಕಪಕ್ಕದವ್ರು ಗಂಟು ಬಿದ್ದಾರೆ, ನಮ್ಮ ಮನೆಗೆ ಬರೀನು ನಾವು ಹಂಗೆ ಹೇಳ್ತೀವಿ, ನಿಮ್ಮ ಮನೆಗೆ ಹೋಗ್ರಿ ಹಂಗೆ, ನೂಲು ಮಠಕ್ಕೆ ಹೋಗ್ರಿ ಅವರು ಹಂಗೆ ಹೇಳ್ತಾರೆ. ಎಲ್ಲರ ಹೋಗ್ರಿ ನೀವು, ಇದು ಕಷ್ಟ ಇರುವುದಾರ, ಇದು ಎಲ್ಲ ಇರುವುದೇ, ಇದು ಅದರ ಮಧ್ಯದೊಳಗನ ಬದುಕಿ ಹೋಗುದ್ರಿ. ಇದು ಜೀವನ ಅಂದ್ರೆ ಹಂಗೆ ಇರುವುದೇ. ಇದು 4 ಜನ ತೆಗಳೋರು, 4 ಜನ ಹೊಗಳೋರು, 4 ಜನ ಹೌದು ಅನ್ನೋರು, 4 ಜನ ಅಲ್ಲ ಅನ್ನೋರು, ಭಾರಿ ಹಾಡಿದ್ರೆ ಆಡ್ರಿ ಅನ್ನೋರು, ಭಾರಿ ಹೇಳಿದ್ರೆ ಆಡ್ರಿ ಅನ್ನೋರು, ಭಾರಿ ಬಾರಿಸಿದ್ರೆ ಆಡ್ರಿ ಅನ್ನೋರು, ಅವೇನು ಹೇಳ್ತಾನೆ ಆಡ್ರಿ ಅನ್ನೋರು. ಹಂಗೆ ಇರೋದು. ಹಂಗೆ ಕೇಳ್ಕೊಂತ ಹೇಳಿನಲ್ಲ, ನಿನ್ನ ಹತ್ತಿ ನೆನಪಿಟ್ಕೋಬೇಕಂತ ಹೇಳಿಲ್ಲ, ಹತ್ತಿ ಕಿವಿಯಾಗಿ ಇಟ್ಕೋಬೇಕಾಟ್ರಿ ಕೆಲಸ. ಭಾಳ ಇದು ಮಾಡಂಗಿಲ್ಲ. ನೀವು ಹೇಗಿದ್ರು ಕೂಡ ಒಂದು ಮಾತು ಅಂತಾರೆ, ಹೇಗಿದ್ರು ಅಂತಾರೆ. ಈಗ ನಾನು ಇವ್ರದ್ದು ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ಮೇಲೆ ನಾನೇ ಹೇಳ್ಕೊಂಬಿಡ್ತೀನಿ. ಈಗ ನೋಡಿ, ನಾನು ಭಾಳ ವರ್ಷದಿಂದ ಇಲ್ಲೆಲ್ಲ ಬರ್ತಾ ಇದ್ದೀನಿ. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಹೊರಟಿವಪ್ಪ ಅಂತ ಇಟ್ಕೊಳ್ರಿ. ಎಲ್ಲೋ ಒಂದು ಕಡೆ ವಾಕಿಂಗ್ ಹೋಗ್ತಾ ಇದ್ವಿ, ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಭಾಳ ಬದಲಿಯಾಗೆ ನೋಡಿ ಶಾಸ್ತ್ರಿ. ಈಗ ಮೊದಲಿಗೆ ಬಂದಂಗಿಲ್ಲ ನೋಡಿ, ಈಗ ನೋಡು ಮತ್ತು ವಯಸ್ಸಾದಂಗೆ ಬದಲಿ ಆಗಬೇಕಲ್ರಿ. ಮೊದಲಿಗೆ ಇದ್ದಂಗೆ ಹೆಂಗೆ ಇರ್ತವೆ, ಎಲ್ಲ ಗುಂಡಾಗಿದ್ದದ್ದೆಲ್ಲ ಸೋರಿ ಹೊಕ್ಕೊ ಮೆತ್ತಗೆ ಹಾಕವೆ, ಎಲ್ಲ ಆಗೋದಲ್ರಿ, ಆಗೋದು. ಮೊದಲಿಗೆ ಬಂದಾಗ ಎಲ್ಲರಿಗೆ ಮಾತಾಡಿಸ್ತಿದ್ದವು, ಎಷ್ಟು ಗಂಭೀರ ಆಗ್ಬಿಟ್ಟು ನಾವು ಮರಿ ಬಾ 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 ಬಾ. ಇನ್ನು ನಮ್ಮಷ್ಟಕ್ಕೆ ನಾವು ಹೊರಟ್ವೆ, ಹಿಂಗಾತು. ಇನ್ನು ಮಾತಾಡ್ಸ್ಕೊಂಡು ಅಕ್ಕ ಆರಾಮದಿರಿ, ಅಣ್ಣಾರ ಆರಾಮದಿರಿ, ಹೆಂಗಿರ್ಬೇಕ್ರಿ? ಇನ್ನೂ ಬದಲಿನ ಆಗಿಲ್ಲಿವ, ಮೊದಲು ಹೆಂಗಿದ್ದಂಗೆ ಅದಾನ. ಈಗ ವಯಸ್ಸಾದಂಗೆ ಹೆಂಗಿರು ಗಂಭೀರ ಇರ್ಬೇಕು. ಊರ್ನಾಗ ಎಲ್ಲರೂ ಮಾತಾಡ್ಸ್ಕೊಂತ ಹೋಗ್ಕೊಂಡು ಮಾತಾಡ್ಸಿದ್ರೆ ಹಿಂಗೆ ಮಾತು. ಇನ್ನು ಸ್ವಲ್ಪ ಹಿಂಗೆ ಹೊಂಟಿವಪ್ಪ, ನಾನು ಗವಾಯಿಗಳು ಸುಮ್ಮನೆ ಮಗ ಹೊಡೆದಾನ ದ್ರಾಕ್ಷಿ ಗೋಡೆ ಕೇರಿ ಬಿದ್ದ ದುರ್ಗೋಗ್ಬಿಟ್ಟು ಕಾಣಾದಂಗೆ ಆಗ್ಯ ನಮಗ. ಹೆಂಗಾಗೆ ನೋಡ ಮಗ, ಸೊಲ್ಲಾಪುರದ ವಿಶ್ವ ಬರೀ ಹಂಗ ಕೊಡ್ತಾನ. ಅಲ್ರಿ ಅಲ್ಲಿ ಒಳಗೆ ಯಾರು ಕುಂತಿರ್ತೀವಿ ಎಲ್ಲರಿಗೂ ಕೊಡ್ತಾನವ. ಅಲ್ಲಿ ಹೊರಗೆ ಕುಂತವ್ರಿಗೂ ಕೊಟ್ಟಿರ್ತಾನ, ನಿಮಗೂ ಕೊಡ್ತಾನೆ. ನಾಳೆ ಬಂದಿದ್ದು ಇನ್ನೂ ಬಂದಿಲ್ಲ, ನೀವು ಇಲ್ಲೇ ಇರಿಯಪ್ಪ, ಹೋಗ್ಬೇಡ್ರಿ. ಭಾರಿ ಸ್ಮಾರ್ಟಾಗಿ ಬಂದಿರಿ ನೋಡ್ರಿ.
ಹಿಂಗೆ ಹೊಂಟ್ವ ಅದಕ್ಕೂ ಒಂದು ಮಾತು ಇನ್ನು ಪೂರ್ತಿ ಬಾಗಿದ್ವಿ. ಅಯ್ಯೋ ಈ ವರ್ಷ ಏನು ಶರಣಮ್ ಏನೂ ಮಾಡಿಲ್ಲ ಅಂತ ಕಾಣುತ್ತೆ. ಆಕೆಗೆ ಶುಗರ್ ಆಗೈತಿ ಏನು ಮಾಡ್ತಾಳೆ ಮಾಡಿ ಅನ್ನಪೂರ್ಣ ಬಂದಾಳ ರೊಟ್ಟಿ ಮಾಡ್ತಾಳೆ ಅಷ್ಟೇ ಅಲ್ಲ ಮತ್ತೆ ಏನು ಮಾಡೋದು ಇಲ್ಲ ಹೆಂಗಾಗೇನೋ ನುಗ್ಸಿದ್ರೆ ಬಿಡುವಂಗಾಗ್ಯಾನ ಅಂತ. ನೀವು ಹಂಗೆ ಹೊಂಟ್ರು ಒಂದು ಮಾತು ಹಿಂಗೆ ಹೊಂಟ್ರು ಒಂದು ಮಾತು ಇಲ್ಲಿ ನೋಡ್ರಿ ಯಾವ ನಮೂನಿ ದಪ್ಪಾಗ್ಯಾನ ಆದ್ರೆ ಆಗಿರ್ತೀವಿ ನಮಗೆ ಮೊಣಕಲ್ ನೋವು ಬರ್ತಾನೆ ನಮ್ಮ ಶರೀರ ನಮ್ಮ ಮಾತಪ್ಪ. ಹಂಗಿದ್ರು ಬಿಡಂಗಿಲ್ಲ ರೀ. ನೀವು ತೆಳ್ಳಗಿದ್ರು ಬಿಡಂಗಿಲ್ಲ, ಬೆಳ್ಳಗಿದ್ರು ಬಿಡಂಗಿಲ್ಲ, ದಪ್ಪಿದ್ರು ಬಿಡಂಗಿಲ್ಲ, ಇದು ಮಾಡಿದ್ರು ಬಿಡಂಗಿಲ್ಲ. ನೀವು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಬಿಡಂಗಿಲ್ಲ, ಇಲ್ಲಿ ಮಾಡಿದ್ರು ಬಿಡಂಗಿಲ್ಲ, ಯಾವಾಗ ಮಾಡಿದ್ರು ಅನ್ನೋರು ನೋಡ್ರಿ. ಈಗ ಹಿಂದಿನ ಕಾಲದಾಗ ಒಂದು ಮಾತಿತ್ತು ಗೊತ್ತಲ್ಲ ನಿಮಗೆಲ್ಲ ತಾಯಂದ್ರಿಗೆ, ಏನು ಗಡಿಗೆ ಬಾಯಿ ಮುಚ್ಚಬೋದು ಏನ್ರಿ? ಹೌದು ಗೊತ್ತಾಯ್ತ ನಿಮಗೆ? ಅಯ್ಯೋ ನೀನು ಮೊದಲೇ ಹೇಳ್ಬಾರ್ದನ್ರಿ. ನಿಮಗೆ ಗೊತ್ತಿಲ್ಲಾರ್ದು ಏನಿಲ್ಲ ಎಲ್ಲ ಗೊತ್ತೈತಿ. ನೀವು ಬಿಟ್ಟು ನೀವು ನನಗೆ ಪುರಾಣ ಹೇಳೋಂಗದಿರಿ ನೀವು ಅಲ್ರಿ. ನಮ್ಮ ಅಪ್ಪ ಮುತ್ತೇನಂತವ್ರು ಬಂದು ಹೇಳೋಗ್ಯಾರ ಇಲ್ಲಿ ನಾ ಯಾ ಲೆಕ್ಕ ಮಲೆ ಸ್ವಾಮಿಗಳು ನೋಡಕತ್ತಾರೆ. ಅದಕ್ಕೆ ಜಗತ್ತಿಗೆ ಬಂದಿದ್ದೇವೆ ಅಂದ ಬಳಿಕ 1000 ಪೆಟ್ಟುಗಳನ್ನು ಅನುಭವಿಸಲೇಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ. ನಿನ್ನೆ ಸಂತೆ ಅಲ್ರಿ, ಸಂತಿಗೆ ನಮಗೆ ಮಾಂಜರಾಗಿಂದ ಗಂಟು ಬಿದ್ದುಬಿಟ್ಟೈತಿ ಮಲಣ. ಇದು ಮಿರ್ಜಿ ಮಲಣ ಅದು ನಿಮ್ಮ ಊರಾಗೂ ಬುಧವಾರ ದಿನ ಇಟ್ಕೊಂಡ್ಬಿಟ್ಟಿದ್ರು ಅವತ್ತು. ಅದು ಬುಧವಾರ ಸಂತ್ರಿ ಆ ಊರಾಗ ಅದು ಈರಣ್ಣ ಉತ್ಸವ ಅವತ್ತ. ನಿನ್ನೆ ದಾನಮ್ಮ ತಾಯಿ ಜ್ಯೋತಿ ತೊಗೊಂಬಂದ್ರ ಅವ್ರು ನಮ್ಮ ಹುಡುಗರು. ಯಾರು ಅದನ್ನಲ್ರಿ ಬೆಡಿಕೆ ಹುಡುಗ ಅದ ನೋಡ್ರಿ, ಗಿಡ್ಡ ಹುಡುಗ ಸಿದ್ದರಾಯ ಪೂಜಾರಿ ರಾಹುಲ್. ಅವ ಪಾಪ ಅವ ಕಣ್ಣು ಕೆಂಪು ಮಾಡ್ಕೊಂಡು ಅಲ್ಲಿಂದ ತೊಗೊಂಬಂದು ಅವ. ಅದಕ್ಕೆ ನಿನ್ನೆ ಸಂತೆ ಅನ್ನೋದು ನಮಗರ ಏನು ಗೊತ್ತದ. ಈಗ ನಾವು ಸಂಡೇ ರಜಾ ಇರ್ತಾವೆ ಎಲ್ಲ ಊರಾಗ, ಈ ಊರಾಗ ಸಂತೆ ಚಲೋ ಇದೆ. ಮಾರ್ಕೆಟ್ ಬಂದಿದ್ದ ಈ ಊರಾಗ ಮಾರ್ಕೆಟ್. ಅದಕ್ಕೆ ಸಂತೆಯೊಳಗೊಂದು ಮನೆಯ ಮಾಡಿ ನೆರೆ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಲೋಕದಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂತ ಬರುವುದೇ ಇಲ್ಲ ನೋಡಿ. ಅಲ್ಲಿ ಉಮರಾಣಿಯೊಳಗ ಅವರು ಮದುವೆಯಾಗಿ ತುಂಬ ವರ್ಷ ಆಗಿತ್ತು. ಜನ ಮಾತಾಡ್ಕೊಂಡ್ರು, ಮಕ್ಕಳಾಗಲಿಲ್ಲ. ಅನಂತರ ಸಿರ್ಸಮ್ಮನವರಿಗೆ ಸಮಾಧಾನ ಮಾಡಿದ. ನೋಡು, ಮಕ್ಕಳು ಅನ್ನುವಂಥದ್ದು ದೇವರ ಆಶೀರ್ವಾದ, ನಮ್ಮ ಪೂರ್ವ ಜನ್ಮದ ಸುಕೃತದ ಪುಣ್ಯದಿಂದ ಭಗವಂತ ಕೊಡುವಂಥ ಅನುಗ್ರಹ. ಅದು ನಮಗೆ ಮಕ್ಕಳಾಗಿಲ್ಲ, ಇನ್ನು ಮಕ್ಕಳಾದವರಿಗೆ ಮೋಕ್ಷ ಆಗ್ತದೆ, ಈ ಎಲ್ಲ ಭಾವನೆಗಳಿಗೆ ಒಳಗಾಗಬೇಡ. ನಾವು ವೀರ ಮಲ್ಲಯ್ಯನ ಸೇವೆಯನ್ನು ಮಾಡುವುದಕ್ಕಾಗಿ ನಿರಂತರ ಹೋಗ್ಬೇಕಂತ ಒಂದು ವ್ರತವನ್ನು ಹಿಡಿದಿದ್ದೇವೆ. ಆ ವ್ರತವನ್ನು ಮಧ್ಯದಲ್ಲಿ ಬಿಡು ಹಾಗಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಹಚ್ಚಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ, ಅಲ್ಲದಿದ್ದರೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಎನ್ನೋ ಹಾಗೆ ನಾವೊಂದು ವ್ರತವನ್ನು ಹಿಡಿದೇವೆ ಅಂದ್ರೆ ನನ್ನ ಮಧ್ಯದೊಳಗೆ ಬಿಡಬಾರ್ದು. ಈಗ ನೀವೊಂದು ವ್ರತ ಹಿಡಿದೇರಿ, ನಿನ್ನೆಯಿಂದ ಹಿಡ್ಕೊಂಡು ಮಾರ್ಚ್ 6ನೇ ತಾರೀಕಿನವರೆಗೂ ಸಾವು ಬರಲಿ, ನೋವು ಬರಲಿ, ದುಃಖ ಬರಲಿ, ಜ್ವರ ಬರಲಿ, ಚಳಿ ಬರಲಿ, ಶೀತ ಬರಲಿ, ಮತ್ತೊಂದು ಬರಲಿ, ವಿರೂಪಾಕ್ಷಲಿಂಗ ಸನ್ನಿಧಾನಕ್ಕೆ ಹೋಗಿ ದಾನಮ್ಮ ತಾಯಿ ಪುರಾಣ ಕೇಳೋದ ಅಂತ ಏನು ಸಂಕಲ್ಪ ಮಾಡಿರಿ, 1000 ಕಷ್ಟಗಳು ಬಂದರೂ ಕೂಡ ಅದನ್ನ ಮಧ್ಯದೊಳಗೆ ಬಿಡಬಾರ್ದು. ದೇವರು ಪರೀಕ್ಷೆ ಮಾಡತಾನೆ. ದೇವರು ಪರೀಕ್ಷೆ ಮಾಡಲಾರ್ದ ಎಂದಿಗೂ ಕೂಡ ತನ್ನ ಸಮೀಪಕ್ಕೆ ನಮ್ಮನ್ನು ಕರ್ಕೊಳ್ಳಂಗಿಲ್ಲ. ದೇವರು ಪರೀಕ್ಷೆಯನ್ನ ಮಾಡದೆ ನಮಗೆ ಎಂದಿಗೂ ಕೂಡ ವರವನ್ನ ಕೊಡೋದಿಲ್ಲ. ಅದಕ್ಕೆ ಜೇಡರ ದಾಶಿಮಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನಂತೆ, ಬೆದರದೆ ಬೆಚ್ಚದೆ ಇದ್ದೊಡೆ, ಕರ ಹಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ. ಜೇಡರ ದಾಶಿಮಾರ್ಯರು ಹೇಳಿದರು, ಹರ ತನ್ನ ಭಕ್ತರ ತಿರುವಂತೆ ಮಾಡುವ. ದೇವರು ನಮ್ಮನ್ನು ತಿರುಗುವಂಗೆ ಮಾಡ್ತಾನ, ಬಂಗಾರದ ಹಾಗೆ ಪರೀಕ್ಷೆ ಮಾಡ್ತಾನ, ಕಬ್ಬಿನ ಹಾಗೆ ಹಿಂಡಿ ನೋಡ್ತಾನ, ಚಂದನದ ಹಾಗೆ ತೇಯ್ದು ನೋಡ್ತಾನ. ನಾವು ಗಟ್ಟಿ ಆದಾಗನ ದೇವರು ಭೇಟಿಯಾಗೋದು. ಜೋಳ ಎಲ್ಲಿವರೆಗೂ ತೂರ್ತಾರ್ರಿ, ನಿಮಗೆ ಹೇಳೋದು ಕಷ್ಟ. ಈ ಕಡೆ ಜೋಳದ ಕತೆ ಹೇಳಂಗಿಲ್ಲ. ಇವು ಬರೀ ಕಬ್ಬು ಫ್ಯಾಕ್ಟ್ರಿ ಅಷ್ಟ. ಇಲ್ಲಿ ಜ್ವಾಳ ಇಲ್ಲೆಲ್ಲಿ ಅದಾವ, ಇಲ್ಲಿ ಜ್ವಾಳ ಇಲ್ಲೇ. ನಮ್ಮ ಕಡೆಗೆ ಜ್ವಾಳ, ಬರೀ ಜ್ವಾಳ, ನಮ್ಮ ಕಡೆಗೆ ತ್ವಾಳ.
ಜೋಳ ಉಣ್ಬೇಕು, ರೊಟ್ಟಿ ಉಣ್ಬೇಕು, ಭಾಳ ಚಲೋ ಆರೋಗ್ಯಕ್ಕೆ ಹಿತ. ಅದಕ್ಕೆ ನೋಡ್ರಿ, ಜೋಳ ಎಲ್ಲಿವರೆಗೂ ರಾಶಿ ಮಾಡ್ತಾರೆ, ತೂರ್ತಾರಪ್ಪ ಅಂದ್ರೆ ಅದ್ರೊಳಗಿರುವಂಥ ಜೊಳ್ಳ ಹಾರಿ ಹೋಗುವವರೆಗೂ ತೂರ್ತಾರೆ. ಇನ್ನು ಹೊಲದಾಗ ಒಂದು ಆಕಳನ ಮೇಯುವುದಕ್ಕಾಗಿ ಕಟ್ಟೋದಿರ್ತೈತೆ. ಆಕಳ ಅಂದ್ರೆ ನಿಮ್ಮ ಕಡೆ ಆಕಳ ದನದ ಕತೆ ಅಲ್ಲ. ಯಾಕಂದ್ರೆ ನಿಮ್ಮ ಕಡೆ ಒಂದು ಗುಡ್ಡಕ್ಕೆ ಕಟ್ಟಿದ್ರಂದ್ರೆ ಆಗ ಬಿಚ್ಚೋದು. ಈ ಕಡೆ ಬಿಚ್ಚೇ ಬಿಡಂಗಿಲ್ಲ. ಈ ಕಡೆ ನಮ್ಮ ಕಡೆ ಗುಡ್ಡಕ್ಕಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಆಕಳನ್ನ ಮೇಯಕ್ಕೆ. ಅದನ್ನು ಹೊಲದಾಗ ಮೇವಿರುವಂತಲ್ಲಿ ಆ ಆಕಳನ್ನ ಕಟ್ಟಬೇಕಾಗೈತಿ. ರೈತ ಇನ್ನೊಂದು ಕೆಲಸ ಮಾಡ್ಬೇಕಾಗಿತ್ತು. ಅಲ್ಲಿ ಅವ ಒಂದು ಕಟ್ಟಿಗೆ ತೊಗೊಂಡು ಹೊಡಿತಾನೆ, ಗೂಟ ಅಂತಾರೆ ಅದಕ್ಕೆ. ಅದನ್ನು ಎಡಗೈಯಾಗ ಹಿಡ್ಕೊಂಡಿರ್ತಾನ, ಬಲಗೈಯಿಂದ ಅದರ ನೆತ್ತಿ ಮೇಲೆ ಹೊಡಿತಾನ, ಮತ್ತೆ ಎಡಗೈಯಿಂದ ಅಳಗಾಡಿಸ್ತಾನ. ಎಲ್ಲಿವರೆಗೂ ಹೊಡಿತಾನ್ರಿ ಅವ? ಅದು ಅಳಿಗೆ ಆಡೋದು ನಿಲ್ಲುವರೆಗೂ ಹೊಡಿತಾನೆ. ಯಾವಾಗ ಅದು ಅಳಿಗೆ ಆಡಂಗಿಲ್ಲ ಅನ್ನೋದು ಗೊತ್ತಾತಲ್ಲ, ಹೊಡಿದು ಬಿಡ್ತಾನ. ಒಳಗೇನು ಕುಂತಾನಲ್ಲ ಕೆಳಗೆ ವಿರೂಪಾಕ್ಷಲಿಂಗ, ನಿಮಗೂ ನನಗೂ ಎಲ್ಲಿವರೆಗೂ ಹೊಡಿತಾನಪ್ಪ ಅಂತಂದ್ರೆ ನಾವು ಗಟ್ಟಿಯಾಗಿ ಅವನ ಪಾದ ಹಿಡ್ಕೊಂಡು ನಿಲ್ಲುವರೆಗೂ ನಮ್ಮನ್ನು ಹೊಡೆಯವನ, ನಮ್ಮನ್ನು ಪರೀಕ್ಷೆ ಮಾಡವನ. ಅವ 1000 ಪರೀಕ್ಷೆ ಮಾಡಿದರೂ ಕೂಡ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ಭಾರವೇ ಕೂಡಲ ಸಂಗಮ ದೇವ ಅಂತ ನಾವು ಶರಣಾಗತರಾಗಬೇಕು. ಶರಣಾಗತರಾದಾಗನ ಪರಮಾತ್ಮ ನಮ್ಮನ್ನು ಕೈ ಹಿಡಿದು ಎತ್ಕೊಳ್ಳವ. ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಗೆಲ್ಲುವೆನೆಂಬ ಭಾಷೆ ಭಕ್ತನದಾದರೆ ಕೊಲ್ಲುವೆನೆಂಬ ಭಾಷೆ ದೇವನದು. ಸತ್ಯದ ಕೂರಲಗನೆ ಹಿಡಿದು ನಮ್ಮ ಶಿವಶರಣರು ಗೆದ್ದರು ನೋಡ, ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಅನ್ನುವಾಗಿ ನಾವು ಗಟ್ಟಿ ಆಗ್ಬೇಕು. ಅನಂತರಾಯ ಸಿರಸಮ್ಮನವರು ಅವರು ಗಟ್ಟಿ ಆದರೂ ವೀರ ಮಲ್ಲಯ್ಯನ ಸೇವೆಯನ್ನು ಮಾಡೋದಕ್ಕಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡ್ಕೊಂಡಾರ. ಅವರಿಗೊಂದು ಕನಸು ಬೀಳ್ತದ. ಆ ಕನಸು ಏನನ್ನೋದನ್ನು ಮತ್ತೆ ನಾಳೆ ದಿವಸ ನಾವು ಕೇಳೋಣ.